ವಂಶೀವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ ಓಂ ನಾರಾಯಣ. ಭಕ್ತಿಯೋಗದಲ್ಲಿ ಒಂದೆರಡು ಶ್ಲೋಕಗಳು ಉಳಿದು ಬಿಟ್ಟಿವೆ. ಸರ್ವಂ ಮದ್ಭಕ್ತಿಯೋಗೇನ, ಇನ್ನು ಯಾವುದು ಯತ್ಕರ್ಮಭಿರ್ಯತ್ತಪಸ ಜ್ಞಾನವೈರಾಗ್ಯತಶ್ಚ ಯತ್ ಯೋಗೇನ ದಾನಧರ್ಮೇಣ ಶ್ರೇಯೋಭಿರಿತರೈರಪಿ, ಯಾವ ಸಾಧನದಿಂದಲೂ ಏನೇನು ಸಾಧಿಸ್ಕೊಳ್ತೀವೋ ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೇಂಜಸ ಸ್ವರ್ಗ ಅಪವರ್ಗಂ ಯದ್ಧಾಮ ಕಥಂಚಿತ್ ಯದಿ ವಂಚತಿ. ನೋಡಿ, ಸ್ವರ್ಗವೂ ಸಿಗ್ತದೆ, ವೈಕುಂಠವೂ ಸಿಗ್ತದೆ, ಅಷ್ಟಸಿದ್ಧಿಗಳೂ ಸಿಗ್ತವೆ. ಯೋಗ ಸಾಧನದಿಂದ, ಜ್ಞಾನದಿಂದ, ವೈರಾಗ್ಯದಿಂದ, ದಾನದಿಂದ, ಪುಣ್ಯದಿಂದ ಏನೇನು ಸಾಧಿಸ್ಕೊಳ್ತೀವೋ ಅದೆಲ್ಲ ಒಂದು ಭಕ್ತಿಯಿಂದಲೇ. ಭಕ್ತಿಗೆ ಯಾರೂ ಅಡ್ಡಿ ಮಾಡುವ ಹಾಗಿಲ್ಲ. ಭಕ್ತಿಗೆ ಯಾರಾದರೂ ಅಡ್ಡಿ ಮಾಡ್ತಾರೆ? ಆದ್ದರಿಂದ ಭಕ್ತಿ ತನ್ನ ಮನಸ್ಸಿನಿಂದ ಬರುವಂಥ ಪ್ರೀತಿ. ಅದಕ್ಕೆ ನಮ್ಮ ಇಂದ್ರಿಯಗಳೇ ಅಡ್ಡಿ. ನಮ್ಮ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಹೃದಯದ ಪ್ರೇಮ, ನಿಸ್ವಾರ್ಥತ, ನಿರಭಿಮಾನ, ನಿರಹಂಕಾರತ ಇವು ಬೇಕು. ಆದ್ದರಿಂದ ಇದಕ್ಕೆ ಇನ್ನೊಬ್ಬರು ಏನು ಮಾಡೋಕ್ಕಾಗಲ್ಲ, ಅಡ್ಡಿ ಮಾಡಲ್ಲ, ಸಹಾಯಕವೂ ಮಾಡಲ್ಲ. ನಾವೇ ಕಲಿಯಬೇಕಿದೆಲ್ಲ ಅಲ್ಲ. ಹಾಗೆ ಆದರೆ ಭಕ್ತಿಯಿಂದ ಮಾತ್ರ, ಒಂದು ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಯಾವುದಾದರೂ ಸಿಗ್ತದೆ. ಎಲ್ಲವೂ ಮಿಕ್ಕ ಆಧ್ಯಾತ್ಮಿಕ ಸಾಧನಗಳು ಏನೇನಿವೆಯೋ ಅದೆಲ್ಲ ಸಿಗ್ತದೆ. ಅದೇನು ವಿಶ್ವಾಮಿತ್ರ, ವಸಿಷ್ಠ ಎಂಥ ತಪಸ್ಸು ಮಾಡಿ ಸಾಧಿಸಿದ್ದರೋ ಅದೆಲ್ಲ ಭಕ್ತಿಯಿಂದಲೇ ಸಾಧಿಸಬಹುದು. ನೋಡಿ, ಅವರಷ್ಟು ದೊಡ್ಡ ದೊಡ್ಡ ಋಷಿಗಳು ಆಗಬಹುದು ಕೇವಲ ಭಕ್ತಿಯಿಂದ. ಧ್ರುವ ತಪಸ್ಸು ಮಾಡಿದ, ಪ್ರಹ್ಲಾದ ಭಕ್ತಿಯಿಂದಲೇ. ಪ್ರಹ್ಲಾದ ಏನು ತಪಸ್ಸು ಮಾಡಲಿಲ್ಲ, ಭಕ್ತಿ. ಧ್ರುವ ತಪಸ್ಸು ಭಕ್ತಿ ಎರಡೂ ಇತ್ತು. ಆದರೆ ಇವರದ್ದು ಕೇವಲ ಭಕ್ತಿ. ಪ್ರಹ್ಲಾದಂದು ಕೇವಲ ಭಕ್ತಿಯಿಂದ, ಗೋಪಿಕರದು ಕೇವಲ ಭಕ್ತಿ. ಅವರೇನು ತಪಸ್ಸು ಮಾಡಿದ್ದಾರೆ? ಏನು ತಪಸ್ಸಿಲ್ಲ, ಭಕ್ತಿ ಅವರಿಗೆ ತಪಸ್ಸು ಅಷ್ಟೇ. ಆದ್ದರಿಂದ ಸರ್ವಂ ಮದ್ಭಕ್ತಿಯೋಗೇನ ಮದ್ಭಕ್ತೋ ಲಭತೇಂಜಸ ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿದ್ಯದಿ ವಂಚತಿ. ಓಕೆ. ನ ಕಿಂಚಿತ್ ಸಾಧವೋ ಧೀರಾ ಭಕ್ತಾಹ್ಯೈಕಾಂತಿನೋ ಮಮ ವಂಚಂತ್ಯಂಪಿ ಮಯಾ ದತ್ಯಂ ಕೈವಲ್ಯಮಪುನರ್ಭವಂ. ನೋಡಿ, ನನ್ನ ಭಕ್ತರಿಗೆ ಆ ಭಕ್ತಿಯಲ್ಲಿ ಒಂದು ರಸ, ಒಂದು ಪ್ರೇಮ ಎಷ್ಟಿರುತ್ತದೆ. ಹೇಗೆ ನಿಸ್ವಾರ್ಥ ಪ್ರೇಮದಲ್ಲಿ, ಆ ಪ್ರೇಮದಲ್ಲಿ ತನ್ನನ್ನು ತಾನು ಪೂರ್ತಿ ಭಗವಂತನಿಗೆ ಸಮರ್ಪಿಸಿದ್ದರೆ ಆ ಭಗವಂತನು ಅನುಗ್ರಹದಿಂದ, ಪ್ರೇಮದಿಂದ ಇವರ ಪ್ರೇಮವನ್ನು ಸ್ವೀಕರಿಸ್ತಾನೆ. ಇದು ಒಂದು ಅದ್ಭುತವಾದ ಪ್ರೇಮಾಮೃತ ಅನುಭವ. ಈ ಅನುಭವದಲ್ಲಿ ಮನುಷ್ಯನಿಗೆ ಒಂದು ಅಮೃತ ಸ್ವರೂಪವಾಗಿರುತ್ತದೆ. ಕ್ಷಣ ಕ್ಷಣವೂ ಇನ್ನೂ ಪ್ರೇಮ ಅಂದರೆ ನೋಡಿದೆ ಅಂದರೆ ಗೊತ್ತಾಯ್ತಲ್ಲ ಹಾಗೆ ಅನಿಸಲ್ಲ. ಪ್ರತಿನಿತ್ಯವೂ ಕ್ಷಣ ಕ್ಷಣವೂ ಹೊಸದೇ ಅನಿಸುತ್ತದೆ. ಅದು ಪ್ರೇಮದ ಸ್ವಭಾವ. ಅದರಿಂದ ನ ಕಿಂಚಿತ್ ಸಾಧವೋ ಧೀರ, ನನ್ನಂಥ ಏಕಾಂತ ಭಕ್ತರು. ಏಕಾಂತ ಅಂದರೆ ಅನನ್ಯ ಭಕ್ತರು ಎಂದರ್ಥ. ಏಕಾಂತ ಅಂದರೆ, ಅಂತ ಅಂದರೆ ಕೊನೆ.
ಏಕಾಂತ ಅಂದರೆ ಒಂದೇ ಬಗೆ, ಅದನ್ನೇ ಗುರಿಯಾಗಿಟ್ಕೊಂಡವರು ಏಕಾಂತ ಭಕ್ತರು. ಏಕಾಂತ ಭಕ್ತ ಅಂದರೆ ಒಂದೇ ಒಂದು, ಅದಂತೆ ಈಗ ಬೇರೆ ಏನಿಲ್ಲ. ಏನು ಮಾಡಿದ್ದರೂ ಅವರು ಪ್ರೇಮದಲ್ಲಿ ಮುಳುಗೆ ಮಾಡ್ತಾರೆ, ಪ್ರೇಮಗೋಸ್ಕರನೇ ಮಾಡ್ತಾರೆ. ಪ್ರೇಮ ಬಿಟ್ಟು ಯಾವುದೂ ಇಷ್ಟವಾಗಲ್ಲ. ಅಂಥ ಏಕಾಂತ ಭಕ್ತರು ಸಾಧುಗಳು. ಪಾಪ ಅವರಿಗೆ ಸಾಧುಗಳು ಏಕೆ? ಭಕ್ತರಿದ್ದಾರೆ ಹಿರಣ್ಯಕಶಿಪು ಅಂಥವರು, ಆದರೆ ಅವರು ಸಾಧು ಅಲ್ಲ. ಹಿರಣ್ಯಕಶಿಪುಕ್ಕೆ ಭಕ್ತಿ ಇತ್ತು, ತಪಸ್ಸಿತ್ತು, ಆದರೆ ಸಾಧು ಅಲ್ಲ. ಸಾಧುವಲ್ಲದವರೆಗೂ ಭಕ್ತಿ ಇರುತ್ತದೆ. ಏಕಿರಲ್ಲ? ಎಷ್ಟೋ ಜನರಿಗಿರುತ್ತೆ. ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಲ್ಲ, ಬೆಳಗ್ಗೆ ಎದ್ದು ಮಾಡ್ತಾರೆ, ಏನೇನೋ ಮಾಡ್ತಾರೆ, ಬೀದಿಯಲ್ಲಿ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಬಟ್ ಅಸುರತ್ವ ಮಾತ್ರ ಬಿಡಲ್ಲ. ಇನ್ನೊಬ್ಬರನ್ನು ಸಾಯಿಸುವುದು, ಹಿಂಸಿಸುವುದು, ದೋಚಿಕೊಳ್ಳುವುದು, ಇನ್ನೊಬ್ಬರ ಮಂದಿರಗಳನ್ನು ಒಡೆದು ಹಾಕುವುದು ಮಾತ್ರ ಬಿಡಲ್ಲ. ಅವ್ರ ಭಕ್ತಿ ನೋಡಿ. ಆದ್ದರಿಂದ ಸಾಧುಗಳು ಧೀರಾಹ ಭಕ್ತಾಹ ಏಕಾಂತಿನೋ ಮಮ, ನನ್ನ ಭಕ್ತರಿಗೆ ಆ ಭಕ್ತಿ ಎಷ್ಟು ಪ್ರಿಯವಾಗುತ್ತದಂದರೆ ವಾಂಛಂತ್ಯಪಿ ಮಯಾದತ್ಯಂ ಕೈವಲ್ಯಮ ಪುನರ್ಭವಂ, ನಿಮಗೆ ಪುನರ್ಜನ್ಮರಾಹಿತ್ಯವಾದ ವೈಕುಂಠ ಕೊಡ್ತೀನಿ ಅಂದರೂ ಅವರು ತಗೊಳ್ಳಲ್ಲ. ಏಕೆ? ನಿಮ್ಮ ಪ್ರೇಮದಲ್ಲೇ ನಮ್ಮನ್ನು ನಾವು ಮರೆತು ಹೋಗಿದ್ದೀವಿ, ಅದೇ ಆನಂದವಾಯಿತು. ಏನು ಬೇಕು ಎಂದು ನಮ್ಗೆ ಅನಿಸುತ್ತಾನೇ ಇಲ್ಲ. ಏನು ಬೇಕು ನಮ್ಗೆ ಅನಿಸುತ್ತಾನೇ ಇಲ್ಲ ಅಲ್ಲ. ಪ್ರಹ್ಲಾದನಿಗೆ ಅದೇನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ನಂತರ ನರಸಿಂಹಸ್ವಾಮಿ ಅಲ್ಲೇ ಇರುತ್ತಾನೆ. ಪ್ರಹ್ಲಾದನ ಹೋಗಿ ಬೇಡಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಅವರು ಕರಗಿ ಪ್ರಸನ್ನನಾಗಿ, ನಿನಗೆ ಏನು ಬೇಕು ವರ ಕೇಳ್ಕೊ ಅಂತ ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಏನೋ ಬೇಕಾಗಿದ್ದರೆ ಅಲ್ಲವೇ ನಿಮಗೆ ವರ ಕೇಳ್ತೀನಿ, ಆ ಬೇಕಾಗುವುದೆಂಬ ಮನಸ್ಸೇ ಇಲ್ಲದಂತೆ ಮಾಡುವ. ಏನೋ ಬೇಕು ಅಂದರೆ ನೀವು ನಿಮ್ಮಿಂದ ಕೇಳಬೇಕಾಗ್ತದೆ, ನೀವು ಕೊಡಬೇಕಾಗ್ತದೆ. ನನಗೆ ಅದು ಬೇಕು ಎಂದು ಅನಿಸುವ ಭಾವವೇ ಬಿಡು. ಬೇಕು ಎಂದು ಅನಿಸಬಾರದು ಅಂದ್ರೇನು? ಮನಸ್ಸು ಪ್ರೇಮದಿಂದ ಪರಮಾನಂದದಿಂದ ತುಂಬಿದ್ದರೆ ನಮಗೆ ಇನ್ನೇನು ಬೇಕೇ ಅನಿಸೋದಿಲ್ಲ. ಅದು ಏಕೆ ಅನಿಸಲ್ಲ? ಬೇಕು ಎಂದು ಏಕೆ ಅನಿಸಲ್ಲ ಅಂದರೆ ಆನಂದದಿಂದ ತುಂಬಿದ್ದರೆ. ಅಷ್ಟು ಆನಂದ ಯಾವುದರಿಂದ ಬರುತ್ತದಪ್ಪ? ಯಾವುದು ಸಿಕ್ಕಿದ್ದರೆ ನಮಗೆ ಶಾಶ್ವತವಾದ ಆನಂದ ಯಾವುದರಲ್ಲಿ ಬರುತ್ತದೆ ನೋಡಿ. ಏನಾದರೂ ವಸ್ತುವಿದೆ ಶಾಶ್ವತ ಆನಂದ ಬರುವಂಥದ್ದು? ಅದು ಪ್ರೇಮ ಒಂದೇ. ನಿಸ್ವಾರ್ಥ ನಿರ್ಮಲವಾದ ಭಕ್ತಿರೂಪ ಪ್ರೇಮ, ಪರಿಪಕ್ವವಾದ ಪ್ರೇಮನೇ. ಅದು ಬಿಟ್ಟು ಇನ್ನು ಎಲ್ಲಿಯೂ ಇಲ್ಲ. ಪ್ರಪಂಚದಲ್ಲಿ ಹಣ ಕಡಿಮೆ ಅನಿಸುತ್ತದೆ, ಕೀರ್ತಿ, ಅಧಿಕಾರ, ಮಿಕ್ಕ ಲೌಕಿಕ ಭೋಗಗಳು, ಸಂಪದಗಳು ಎಲ್ಲವೂ ಸಣ್ಣದು, ಮಕ್ಕಳ ವಸ್ತು ಅನಿಸುತ್ತದೆ. ಪ್ರೇಮನೇ ಎಲ್ಲಕ್ಕಿಂತ ಹೆಚ್ಚಿನದೀಗ. ಅದನ್ನು ಬಿಟ್ಟು ಯಾವುದೂ ಇಲ್ಲ. ಏಕೆ? ಅವರ ಅನುಭವಪೂರ್ವಕವಾಗಿ ತಿಳ್ಕೊಂಡರು. ಈವನ್ ಪ್ರಾಣ ಹೋದರೂ ಅವರಿಗೆ ಲೆಕ್ಕ ಇಲ್ಲ. ಹೋದರೆ ಹೋಗಲಿ, ಏನಿದೆ, ಶರೀರ ಮೇಲೇನೂ ಅವರಿಗೆ ಅಷ್ಟಿಲ್ಲ, ಹೋಗಲಿ. ದುಃಖ ಬಂದರೆ ಬರಲಿ, ಏನು ಮಾಡಿದರೂ ನಮಗೇನು ಚಿಂತೆ ಇಲ್ಲ. ಆದ್ದರಿಂದ ವಾಂಛಂತ್ಯಪಿ ಮಯಾ ದತ್ತಂ, ನಾನು ಕೊಡ್ತೀನಿ ಎಂದು ಹೇಳಿದ್ದರು. ನಿಮಗೆ ವೈಕುಂಠ ಕೊಡ್ತೀನಿ, ಸ್ವರ್ಗ ಕೊಡ್ತೀನಿ, ಅಷ್ಟಸಿದ್ಧಿಗಳು ಕೊಡ್ತೀನಿ, ಇನ್ನೇನಾದರೂ ಬೇಕು. ಅಷ್ಟಸಿದ್ಧಿ ಏನು ಮಾಡಿಕೊಳ್ಳುವುದು ಅಂದರೆ ಅವ್ರಿಗೆ ಮಕ್ಕಳ ವಸ್ತು ಅನಿಸುತ್ತದೆ ಅಲ್ಲವೇ? ಮಣ್ಣು ಗಿಣ್ಣು ಅದೆಲ್ಲ ಇಂಥದ್ದು ಕೊಟ್ಟರೆ ಏನು ಮಾಡ್ಕೊಳ್ತೀವಪ್ಪ? ಅಷ್ಟಸಿದ್ಧಿಗಳಿರು ಅಲ್ಲಿರುವಂಥ ಒಂದು ಕಲ್ಲು ತಂದು ಕೊಟ್ಟ ಇಂಥದ್ದು, ಅದು ಏನು ಮಾಡಿಕೊಳ್ಳು? ಇಲ್ಲೇ ಬೇಕಾದಷ್ಟು ಕಲ್ಲುಗಳಿವೆ. ಅದು ಅವ್ರಿಗೆ ಅಷ್ಟಸಿದ್ಧಿ ಅಂದರೆ ಹಾಗೆ ಅನಿಸುತ್ತೆ. ಸಿದ್ಧಿಗಳಲ್ಲಿಯೂ ಒಂದು ಆಸಕ್ತಿ ಇರುತ್ತದೆ. ಏನು ಹೀಗೆ ಮಾಡಿದರೆ ವಸ್ತು ತಯಾರಾಗ್ತದೆ ಅಲ್ಲವೇ? ಹೀಗೆ ಮಾಡಿದರೆ ವಸ್ತು ತಯಾರಾಗಿ ಕೊಡ್ತಾರೆ. ಅದು ಜನರಿಗೆ ಅನಿಸುತ್ತದೆ, ಆಹಾ ದೊಡ್ಡದು ಅನಿಸುತ್ತೆ. ನನಗೆ ಕೇಳುತ್ತಿದ್ದ, ನೀವು ಹೋಗಿ ದರ್ಶನ ಮಾಡ್ಕೊಂಡಿದ್ದೀರಾ? ಪುಟ್ಟಪರ್ತಿಗೆ ಹೋಗಿ ಅನಿಸುತ್ತೆ. ನಾನೇನು ಹೋಗಬೇಕನ್ಸಲಿಲ್ಲ, ಹೋಗಲಿಲ್ಲ. ಒಂದು ಸಲ ಹೋಗಿ ನಿಮಗೆ ಮತ್ತೆ ಹೋಗಬೇಕನ್ನಿಸುತ್ತದೆ. ಏಕೆ? ನಾನು ಎಲ್ಲಿದ್ದು ಚೆನ್ನಾಗಿದ್ದೆಲ್ಲ, ಅಲ್ಲೇಕೆ ಹೋಗೋದು? ಎಲ್ಲಿದ್ದೀನೋ ಅಲ್ಲಿ ಚೆನ್ನಾಗೇ ಇದ್ದೀನಿ. ಅಲ್ಲ, ನೀವು ಹೋಗಬೇಕು. ನೀವು ಹೋಗಬೇಕಾದ್ರೆ ಹೋಗು. ನನ್ನನ್ನು ಏಕೆ ಬಲವಂತ ಮಾಡೋದು? ನೀವು ಹೋಗಬೇಕಾದ್ರೆ ಹೋಗು. ತೆಲುಗು ಜನರು ತುಂಬ ಜನರಿದ್ದಾರೆ. ಎದ್ಗೋ, ಇದೇನಪ್ಪ ಇದು ನಿಂತೇ ಹೋಗ್ತಾ ಇದೆ, ಏನು ಮಾಡೋದು ಇದಕ್ಕೆ? ಈ ಕೆಲಸ ಮಾಡ್ತಾಯಿದೆ. ಏನು ಅವ್ರದ್ದು ದೊಡ್ಡತನ ಇದೆ? ಅವ್ರು ಏನು ಎಲ್ಲಿ ನೋಡಿದರೆ ಅವ್ರು ಏನು ಹೇಳ್ತಾರೆ? ಎರಡೇ ಕಾರಣಗಳು. ಅವ್ರು ಏನು ಬೇಕಂದರೆ ವಸ್ತು ತಯಾರು ಮಾಡಿಕೊಡ್ತಾರೆ. ಆಯಿತು, ಆದರೆ ನನಗೆ ಹೀಗೆ ಮಾಡಿದರೆ ನನಗೆ ಏನು ಅನಿಸಲ್ಲ. ಅವರೇನು ಹಿಮಾಲಯ ಪರ್ವತವನ್ನೇ ತಂದು ಕೊಟ್ಟರೂ ನಮಗೇನು ಆಕರ್ಷಣೆ ಆಗಲ್ಲ.
ಅವ್ರಿಗೇನು ಚಿನ್ನ ಮಾಡಿ, ಚಿನ್ನ ಪ್ರಪಂಚದಲ್ಲಿ ಇದ್ದೇ ಇದೆ, ಈರುವ ಚಿನ್ನನೇ ನನಗೆ ಬೇಡ, ಅದು ಯಾಕೆ ಪ್ರಪಂಚದಲ್ಲಿ ಇಲ್ವಾ, ಎಲ್ಲರ ಕಡೆ ಚಿನ್ನ ಇದೆ. ಅವ್ರು ಹೀಗೆ ಮಾಡಿಕೊಟ್ರೆ ನಿಮಗೆ ಚಿನ್ನ ಕೊಡ್ತಾರೆ. ಚಿನ್ನ ನನಗೇನು ಬೇಕಾಗಿಲ್ಲ, ನಾನೇನು ಮಾಡ್ಕೊಳ್ಳೋದು, ನೀವು ಕೊಟ್ಟರು ನಾನೇನು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಎಲ್ಲಿ ಇಟ್ಕೊಳ್ಳಬೇಕು ನನಗೆ ಜಾಗನೂ ಇಲ್ಲ, ನೀವು ಎಲ್ಲಿ ಕೊಟ್ಟರೆ ಅಲ್ಲೇ ಬಿಸಾಕಿ ಹೋಗ್ತೀನಿ, ನಾನೇನು ಮಾಡ್ಕೊಳ್ಳೋದು, ಏನು ಮಾಡ್ತಾನೆ. ಅದರಿಂದ ಏನು ಕೊಡ್ತಾರೆ ಅವರು, ಹೀಗೆ ಮಾಡುವುದರಲ್ಲಿ ನನಗೆ ಏನು ಆಕರ್ಷಣೆ ಇಲ್ಲ. ಜನರು ಹೇಳ್ತಾರೆ ಹೀಗೆ ಮಾಡಿದ್ದರೆ ಆಯಿತು, ಹೀಗೆ ಮಾಡಿದ್ದರೆ ಆಯಿತು, ಆಗಲಿ ಅದರಿಂದ ಏನಾಗುತ್ತದೆ, ನಮಗೇನು ಆಕರ್ಷಣೆ ಇಲ್ಲ. ನೀವು ನಂಬಿಕೆ ಇಲ್ಲವಾ? ಅಯ್ಯೋ ರಾಮ, ನಂಬಿಕೆ ಇದ್ದರೆ ನಿಮ್ಮ ಹಾಗೆ ಹುಚ್ಚಾಗಿರಬೇಕಾ ಏನು? ನಂಬಿಕೆ ಇದೆ ಅಂದರೆ ಅರ್ಥವೇನು? ಈಗ ನಂಬಿಕೆ ಇದೆ ಅಂದರೆ ಹುಚ್ಚಾಗಿ ಹೋಗಬೇಕಾ? ನಂಬಿಕೆ ಇದೆ, ಪ್ರಪಂಚದಲ್ಲಿ ಎಷ್ಟೋ ಇವೆ, ಇದೆ ಈ ಸೃಷ್ಟಿಯಲ್ಲಿ ಇರಬಾರದೆಂದು ನಾವು ಅಂದ್ಕೊಳ್ತೀವ. ಪರಮಾತ್ಮ ಮಾಡಿರುವ ಸೃಷ್ಟಿಯಲ್ಲಿ ಏನೇನು ಶಕ್ತಿಗಳಿವೆ, ಎಷ್ಟೆಷ್ಟು ಶಕ್ತಿಗಳಿವೆ, ಏನೇನೋ ಆಗುತ್ತವೆ. ಅಷ್ಟಸಿದ್ಧಿಗಳೇನು ಕಡಿಮೆ, 106 ಸಿದ್ಧಿಗಳಿವೆ, ಎಷ್ಟಾದರೂ ಸಿದ್ಧಿಗಳಿರುತ್ತವೆ. ನಂಬಿಕೆ ಇಲ್ಲ ಎಂದಲ್ಲ. ನಾನು ಸಿದ್ಧಿಗಳಿರುವವರನ್ನು ಎಷ್ಟೋ ಜನರನ್ನು ನೋಡಿದ್ದೀನಿ, ನನ್ನ ಎದುರಾಗೆ ತೋರಿಸಿದ್ದರು, ನಮಗೆ ಏನು ಆಕರ್ಷಣೆಯೇ ಆಗಲಿಲ್ಲ. ಎಲ್ಲ ನೋಡಿದ್ದೀನಿ, ಮತ್ತು ಹಿಂದಿನ ಹಾಗೆ ಇದ್ದೀವಿ, ನಮಗೆ ಏನು ಆಕರ್ಷಣೆ ಅನಿಸಲ್ಲ. ಜನರು ಅಬ್ಬಾ ಎಷ್ಟು ತೋರಿಸಿದ್ದಾರೆ ಎಂದು ಮತ್ತೆ ಅವ್ರನ್ನ ಹೋಗ್ತೀವಿ, ಅವ್ರು ನೋಡ್ತೀವಿ, ಅವ್ರ ದರ್ಶನ ಮಾಡ್ತೀವಿ. ತೋರಿಸಿದ್ದಿರಲ್ಲ, ನೋಡಿದ್ದಿರಲ್ಲ, ಮತ್ತೊಂದು ಏನು ಮಾಡ್ತೀರಿ? ಆಯಿತು ಹೋಗಿ, ಬೇಕಾದರೆ ಹೋಗಿ, ನೀವು ಬರ್ತೀರ, ನಾನೇನು ಬರಲ್ಲ, ನೀವೇ ತೋರಿಸಿದ್ದು ಸಾಕಾಯ್ತು, ನಾನು ಇನ್ನು ನೋಡೋದು ಏನು ಇನ್ನೇನಿದೆ ಅಂದರೆ, ಸಿದ್ಧಿಗಳಂದರೆ ಕೆಲವು ಏನೋ ಆಕರ್ಷಣೆ ಇರುತ್ತದೆ ಜನರಿಗೆ. ಪ್ರಪಂಚದಲ್ಲಿ ಜನರಿಗೆ ಏನು, ಇವರಿಗೆ ಈ ಪ್ರಪಂಚವೆಲ್ಲ ಸಿದ್ಧೆ, ಸೂರ್ಯೋದಯವಾಗುತ್ತದೆ. ಒಬ್ಬರು ದೊಡ್ಡ ಮಹನೀಯರಿದ್ದರು, ಅಖಂಡಾನಂದ ಸ್ವಾಮೀಜಿ ಗುರುಗಳು, ಉಡಿಯಾ ಬಾಬಾ. ಅವರನ್ನು ದರ್ಶನ ಮಾಡುವುದಕ್ಕೆ ವಿದೇಶಿಯರು ಬಂದರು. ವಿದೇಶಿಯರು ಅಷ್ಟು ಪರಮ ಮೂರ್ಖರು ಪ್ರಪಂಚದಲ್ಲಿ ಯಾರನ್ನು ನೋಡಲಿಲ್ಲ. ಯಾವ ವಿಷಯಕ್ಕೆ? ಅವರಿಗೆ ಒಂದು ಪವಾಡ ತೋರಿಸಿದ್ದರೆ ಸಾಕು, ಅವ್ರಿಗೆ ಭಗವಂತ. ಯಾಕಂದರೆ ಅವರು ಬೈಬಲ್ನಲ್ಲಿರುವುದೆಲ್ಲ ಪವಾಡ, ಮೂರ್ಖತನ ಬಿಟ್ಟು ಏನಿಲ್ಲ ಅದರಲ್ಲಿ, ಎಲ್ಲ ಪವಾಡ ಹೀಗೆ ಮಾಡಿದ ಆಹಾ. ಓಲು ದೊಡ್ಡ ಸೈಂಟಿಸ್ಟ್ಗಳಿಗೆ ಪವಾಡ ಅಂದರೆ ಹುಚ್ಚು. ನಾನು ಅಂದ್ಕೊಂಡೆ ಈ ಸೈಂಟಿಸ್ಟ್ ಆದರೂ ಅದೇನು ಹೇಳ್ತಾರೆ, ಮಕ್ಕಳ ಬುದ್ಧಿ ಬಿಡಲ್ಲ. ಅವರಿಗೆ ಸೈಂಟಿಸ್ಟ್ ಏಸು ದೊಡ್ಡವನು, ಏಕೆ ಅವರೇನು ಪವಾಡ ಮಾಡಿದ್ರು. ವಿವೇಕಾನಂದ ಒಳ್ಳೆಯ ಹೇಳಿದ್ದಾರೆ, ಪವಾಡ ನಮ್ಮ ಊರಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂರ್ಖರು ಮಾಡ್ತಾರೆ ಪವಾಡ. ನಾವು ಪವಾಡವನ್ನು ಭಗವಂತಕ್ಕೆ ಸಂಬಂಧವಿಲ್ಲ ಎಂದು ಹೇಳಿಬಿಡ್ತೀವಿ. ಪವಾಡ ಅಂದರೆ ಅದು ಭಗವಂತನ ಶಕ್ತಿ ಅಲ್ಲ. ಎಷ್ಟೋ ಮೂರ್ಖರಿದ್ದಾರೆ, ಊರೂರ ಇದ್ದಾರೆ ನಮ್ಮ ಮೂರ್ಖರು, ತುಂಬ ಮಾಡ್ತಾರೆ ಪವಾಡಗಳು, ನಂಬಲ್ಲ ಎಂದು ಹೇಳಿಬಿಟ್ಟು ವಿವೇಕಾನಂದ ಅದು ನಾವೇನು ಇಟ್ಕೊಳ್ಳಲ್ಲ. ಅವ್ರು ಬಂದು ಒಂದು ಪವಾಡ ತೋರಿಸಿ ಎಂದು ಹೇಳಿ, ಇವರಿಗೆ ಅಖಂಡಾನಂದ ಸ್ವಾಮೀಜಿ ಗುರುಗಳು, ಉಡಿಯಾ ಬಾಬಾ, ಅವರಿಗೆ ವಿದೇಶಿಯರು ಬಂದು ಒಂದು ಪವಾಡ ತೋರಿಸಿ. ಅವರು ಹೇಳಿದರೆ, ಈ ಪ್ರಪಂಚವೆಲ್ಲ ಪವಾಡ ಹೆಜ್ಜೆ ಕಂಡು ಬರ್ತಾನೆ ಇದೆ, ಇದು ಪವಾಡ ಅಲ್ಲವಾ? ಸೂರ್ಯೋದಯವಾಗ್ತಾ ಇದೆ, ಸೂರ್ಯಾಸ್ತವಾಗ್ತಾ ಇದೆ, ನೀರು ಹರಿಯುತ್ತಾ ಇದೆ, ಗಾಳಿ ಬೀಸುತ್ತಾ ಇದೆ, ಭೂಮಿ ತಿರುಗುತ್ತಾ ಇದೆ, ಹಗಲು ರಾತ್ರಿ ಆಗ್ತಾ ಇದೆ. ಹಗಲು ರಾತ್ರಿ ಆಗುವುದು ಯೋಚನೆ ಮಾಡಿದರೆ ಇದು ದೊಡ್ಡ ಪವಾಡ ಅಲ್ಲದಿದ್ದರೆ ಇದೇನು? ನೋಡಿ, ಕತ್ತಲೆ ಆಗ್ತದೆ, ನೋಡ್ತಾ ಕತ್ತಲೆ ಆಗ್ತದೆ, ಮತ್ತೆ ಎಲ್ಲ ಬೆಳಕು ಆಗ್ತದೆ, ಇದು ಪವಾಡ ಅಲ್ಲವಾ? ಇದೆಲ್ಲ ಪವಾಡ ನಡೆಯುತ್ತಾನಿದೆ ಅಲ್ಲ. ಪಂಚಭೂತಗಳಿಂದ ಈ ಶರೀರ ತಯಾರಾಯಿತು, ಮಣ್ಣಿನಿಂದ. ಇದು ಉಸಿರು ನಡೆಯುತ್ತಾ ಇದೆ, ಊಟ ಹಾಕಿದ್ದರೆ ತಿಂತದೆ, ಈ ಶರೀರ ನಡೆಯುತ್ತದೆ, ಮಾತಾಡ್ತದೆ, ಇದು ಪವಾಡ ಅಲ್ಲವಾ? ಇದೇ ಪವಾಡ. ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ನಾವು ಇಬ್ಬರು ಪವಾಡ ಜನರೇ. ಇದಕ್ಕಿಂತ ದೊಡ್ಡ ಪವಾಡ ಏನು? ಅವ್ರಿಗೆ ಅರ್ಥವಾಗಲಿಲ್ಲ, ಅವರು ಪವಾಡ ತೋರಿಸಲಿಲ್ಲ, ಏನೇನೋ ಹೇಳಿದ್ದಾರೆ. ಮೂರ್ಖರಿಗೆ ಪವಾಡ ಅಂದರೆ ಏನಾದರೂ ಅರ್ಥವಾಗ್ತದೆ? ಪ್ರಪಂಚವೆಲ್ಲ ಪವಾಡವೇ, ಇನ್ನೇನು? ಇಡೀ ಪ್ರಪಂಚ ಪವಾಡವೇ. ಸೆಲ್ಫೋನು ಪವಾಡ ಅಲ್ಲವಾ? ಇಲ್ಲೇ ಕೂತ್ಕೊಂಡು ಅಲ್ಲಿಂದ ನೋಡ್ತೀವಿ, ಇದು ಪವಾಡ ಅಲ್ವಾ? ಬರೀ ಇದೆಲ್ಲ ಡೈಲಿ ನೋಡ್ತೀವಿ, ಡೆಲ್ಲಿ ನೋಡಿದರೆ ಪವಾಡ ಅಲ್ಲವಾ? ಪ್ರತಿನಿತ್ಯ ನೋಡ್ತೀವಿ, ಪ್ರತಿನಿತ್ಯ ನೋಡಿದರೆ ಪವಾಡ ಅಲ್ಲವಾ? ಎಲ್ಲರ ಕೈಯಲ್ಲಿದ್ದರೆ ಪವಾಡ ಅಲ್ಲವಾ? ನಾವು ಮಾತಾಡ್ತಾ ಇದ್ದೀವಿ, ನಾನು ಮಾತಾಡಬೇಕು ಅಂದ್ಕೊಂಡ್ರೆ ನೋಡಿ, ಕಂಠದಿಂದ ಧ್ವನಿ ಬರ್ತಾ ಇದೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದು ಆಶ್ಚರ್ಯ ಅಲ್ಲವಾ? ಈ ವಸ್ತುವಿನಿಂದ ಶಬ್ದ ಏಕೆ ಬರುವುದು? ಈ ಮಾತು ಏಕೆ ಬರುವುದು? ಇದು ಆಶ್ಚರ್ಯ ಅಲ್ಲವಾ? ಅಂದರೆ ಇದೇ ಪ್ರಪಂಚದಲ್ಲಿ ಯಾವುದು ನೋಡಿದ್ದರೂ ಪವಾಡನೇ, ಇಡೀ ಪ್ರಪಂಚ ಪವಾಡ. ಬೆಂಕಿ ನೋಡಿ ಎಷ್ಟು ಬಿಸಿ ಆಗ್ತದೆ, ಮಳೆ ಮೇಲಿನಿಂದ ಬರುತ್ತದೆ. ಮಕ್ಕಳನ್ನು ಕೇಳು, ನೀವು ಮೊದಲನೇ ಸಲ ನೋಡಿದಾಗ ನನಗೆ ಆಶ್ಚರ್ಯವಾಯಿತು, ಮೇಲಿನಿಂದ ನೀರು ಬರ್ತಾ ಇದೆ, ಇದೆಲ್ಲ ಏನು? ಸಣ್ಣ ಮಗುವಾಗಿರುವಾಗ, ಏನೋ 3 ವರ್ಷನೋ ಏನೋ 4 ವರ್ಷ ಮಗು ನೋಡಿದಾಗ, ಅಯ್ಯೋ ಮೇಲಿನಿಂದ ನೀರು ಬರ್ತಾಯಿದೆ, ಅಮ್ಮಗೆ ಹೋಗಿ, ಅಮ್ಮ ಮೇಲಿನಿಂದ ಯಾರೋ ನೀರು ಹಾಕ್ತಾ ಇದ್ದಾರೆ ಎಂದು ಹೇಳಿ, ಅಮ್ಮ ನಕ್ಕಿದ ನೀರು ಹಾಕ್ತದೆ ಅಂದ. ಈಗ ನಾನು ಆ ಮಳೆ ಆಗೋವರೆಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾನೇ ಇದ್ದೀನಿ, ಇದೆಲ್ಲ ನನಗೇನೋ ದೊಡ್ಡ ಪವಾಡ. ನಾನು ಅಪ್ಪನ ಕೇಳಿದ್ದೀನಿ, ಅದು ಯಾರು ಹಾಕ್ತಾ ಇದ್ದಾರೆ ನೀರು ಮೇಲಿನಿಂದ? ಅವರು ಹೇಳಿದಾರೆ, ಅಲ್ಲೊಂದು ತಾತ ಇರ್ತಾನಂತೆ, ಅವ್ರು ಹಾಕ್ತಾನೆ, ಆ ಗಡಗಡ ಶಬ್ದ ಆಗ್ತಾ ಇದೆ ಅಂತ.
ಗಡಗಡ ಶಬ್ದ ಅಂದರೆ ಅಲ್ಲಿ ಏನೋ ಅವ್ರ ತಾತ ಕೈಯಲ್ಲಿ ಡಮರು ಇಟ್ಕೊಳ್ತಾನಂತೆ. ಡಮರು ನೋಡಿದ್ರೆ ಇವರು ಗಡಗಡ ಶಬ್ದ ಮಾಡ್ತಾರೆ ಅಂತ ನಾನು ನಿಜವಾಗಿ ಅಂದ್ಕೊಂಡೆ. ಅಲ್ಲಿ ಯಾರೋ ತಾತ ಇರುತ್ತಾರೆ, ತಾತ ಇಲ್ಲಿಂದ ಇಲ್ಲಿ ಓಡಾಡ್ತಾರೆ, ಕೈಯಲ್ಲಿ ಡಮರು ಇಟ್ಕೊಳ್ತಾರೆ, ಗಡಗಡ ಶಬ್ದ ಮಾಡ್ತಾನೆ, ನೀರು ಹಾಕ್ತಾನೆ, ಅಲ್ಲೊಂದು ಬಕೆಟ್ ತುಂಬ ನೀರು ತುಂಬಿ ಇಟ್ಕೊಳ್ತಾನಂತೆ, ಅಲ್ಲಿಂದ ಎಲ್ಲ ಹಾಕ್ತಾನಂತೆ. ನಾನು ತುಂಬ ದಿವಸ ಹಾಗೆ ಅಂದ್ಕೊಳ್ತಿದ್ದೆ. ಮಳೆ ಬಂತು ಅಂದರೆ ಅಲ್ಲಿ ಯಾರೋ ತಾತ ಇದ್ದಾರೆ, ನೀರು ಹಾಕ್ತಾಯಿದ್ದೆ. ನಾನು ಅದೇ ಅಂದ್ಕೊಂಡೆ, ಹಿರಿಯನಾಗೋವರೆಗೆ ಅದೇ ಇತ್ತು ನನಗೆ ಬುದ್ಧಿ. ಈಗಲೂ ಕೆಲವೊಮ್ಮೆ ನೆನಪಾಗ್ತದೆ, ಹಾಗೆ ಅಲ್ಲಿ ಬೇರೆ ತಾತ ಇದ್ದಾರೆ, ನಮ್ಮ ಅಪ್ಪ ಹೇಳಿದ ಬುದ್ಧಿ ಹಾಗೇ ಇದೆ. ಇದೆಲ್ಲ ಪವಾಡ ಅಲ್ಲವಾ? ಇದೆಲ್ಲ ಪವಾಡನೇ. ತಾತ ಅಂದರೆ ಯಾರು? ನಮ್ಮ ತಾತನೇ ಇದ್ದರು, ನಮ್ಮ ಅಪ್ಪನ ಅಪ್ಪ. ಆ ತಾತನೇ ಅಂದ್ಕೊಳ್ತಿದ್ದೆ, ಅವರು ಅಲ್ಲೇ ಇದ್ದಾರೆ. ಅವರು ಹೇಳಿದ್ದು ಹಾಗೆ ಅಂದ್ಕೊಳ್ತಿದ್ದೆ. ಅಂದರೆ ಎಷ್ಟೋ ಪ್ರಪಂಚಗಳು ನಡೆಯುತ್ತಾ ಇವೆ. ಹಸಿವಾಗ್ತದೆ, ಏನು ಮಾಡಿದರೆ ಹೋಗ್ತದಪ್ಪ? ಸಾಮಾನ್ಯ ವಸ್ತು ಇಲ್ಲಿಂದ ನಾವು ಊಟ, ಅನ್ನ, ಏನೋ ಅದು ರೊಟ್ಟಿಯೋ ಯಾವುದೋ ಒಂದು ಹಾಕಿಬಿಟ್ರೆ ಸಾಕು, ಹಸಿವು ಹೋಗ್ತದೆ. ಇದು ಪವಾಡ ಅಲ್ಲವಾ? ತಿನ್ನದಿದ್ದರೆ ಏನಾಗ್ತದೆ? ಪವಾಡ ತೋರಿಸು. ಏನು ತಿಂದರೆ ಹೋಯ್ತಲ್ಲ. ಅದಿಲ್ಲದಿದ್ದರೆ ಏನು ಮಾಡ್ತದೆ ನೋಡು? ನಿಮ್ಮ ಕಣ್ಣು ಕಂಡು ಬರಲ್ಲ, ಕಿವಿ ಕೇಳಿಸಲ್ಲ, ಮನಸ್ಸು ತೋಚಲ್ಲ, ತಲೆನೋವು ಆಗುತ್ತದೆ, ನಿದ್ದೆ ಬರಲ್ಲ, ಏನು ಬರಲ್ಲ, ತೋಚಲ್ಲ, ಕೈಕಾಲು ಎತ್ತಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಕೋಪ ಬರುತ್ತದೆ. ಹಸಿವಿನಿಂದ ಎಷ್ಟು ಆಗ್ತದೆ ನೋಡಿ. ಸ್ವಲ್ಪ ಇಷ್ಟು ತಿಂದುಬಿಟ್ರೆ ಶಕ್ತಿ. ಇದು ಪವಾಡ ಅಲ್ಲವಾ? ಪವಾಡ ಅಲ್ಲವಾ? ಪ್ರತಿನಿತ್ಯ ಡೈಲಿ ನಡೆದರೆ ಪವಾಡ ಅಲ್ಲವಾ? ಇದೇನು ವಿಚಿತ್ರ ಇದೆಯಪ್ಪ. ಡೈಲಿ ಸಾಯಿಬಾಬಾ ಡೈಲಿ ಮಾಡ್ತಾನೆ, ಅದು ಪವಾಡ ಅಲ್ಲವಾ? ಏನು ಅಲ್ಲೇ ಇದ್ದವರೆಗೆ ಡೈಲಿ ನೋಡ್ತಾರೆ, ಏನೋ ಡೈಲಿ ನೋಡಿದ್ರೆ ತುಂಬ ನೋಡಿದ್ದೇವೆ, ಅದು ಪವಾಡನೇ ಅಲ್ಲ ಎಂದು ಹೇಳಿಬಿಡ್ತಾರೆ. ಪವಾಡ ಅಂದರೆ ಏನೋ ಒಂದು ವಿಚಿತ್ರ ಶಕ್ತಿ ಅಲ್ಲ. ಬರೀ ಪ್ರಕೃತಿಗೆಲ್ಲ ವಿಚಿತ್ರ ಶಕ್ತಿಯೇ ಇದೆ. ಪ್ರಕೃತಿಯಲ್ಲಿ ಶಕ್ತಿ ಇದೆ. ಪ್ರಕೃತಿಯಲ್ಲಿ ಏಕೆ? ನಿಮ್ಮ ಕೈಕಾಲಿನಲ್ಲಿದೆ ಅಲ್ಲವೇ? ನೀವು ಕೈಕಾಲು ಹೀಗೆ ಎತ್ತಬಹುದು, ಇದು ಹಿಡಿಯಬಹುದು, ಇದು ಬಿಸಾಕಬಹುದು. ಕೈಗೆ ಶಕ್ತಿ ಇದೆ ಅಲ್ಲವೇ? ಬರೀ ಇದು ಪವಾಡ ಅಲ್ಲವಾ? ನಿಮ್ಮ ಕೈಗೆ ಶಕ್ತಿ ಇದೆ. ಕಣ್ಣು ನೋಡ್ತಾ ಇದೆ, ಇದು ಪವಾಡ ಅಲ್ಲವಾ? ನಿಮ್ಮ ಕಣ್ಣು ನೋಡ್ತಾ ಇದೆ, ಅಲ್ಲಿದ್ದು ನೋಡಿ, ಅಲ್ಲಿ ಮರ ಗಿಡಗಳು, ಆ ಕಂಬಗಳು, ಆ ತುಳಸಿ ಗಿಡ ಎಲ್ಲ ಇಲ್ಲಿಂದ ಕಂಡು ಬರ್ತಾ ಇದೆ. ಇದು ಪವಾಡ ಅಲ್ಲವಾ? ಆಶ್ಚರ್ಯ ಅಲ್ಲವೇ? ನನಗೆ ಅನಿಸುತ್ತದೆ, ಈ ಕಣ್ಣಿಗೆ ಅದೆಲ್ಲ ಏಕೆ ಕಂಡು ಬರ್ತಾ ಇದೆ? ಇಲ್ಲಿ ಏನಿದೆ? ಏನು ಮಷಿನ್ ಇಟ್ಟರು? ಏನೂ ಆಶ್ಚರ್ಯ. ಕಿವಿಗೆ ಅಲ್ಲಿ ಮಾತಾಡಿದ್ದು ಕೇಳಿಸ್ತದೆ. ಕೆಲವರಿಗೆ ಕಂಡು ಬರಲ್ಲ ಅಂತೆ, ಅದು ನೋಡಿದರೆ ಆಶ್ಚರ್ಯವಾಗ್ತದೆ. ಅಯ್ಯೋ, ಅವ್ರಿಗೆ ಕಂಡು ಬರಲ್ಲವಾ? ಇದೇನು ಬರೀ ಹೇಗೆ ಬದುಕುತ್ತಾರೆ? ನನಗನ್ಸುತ್ತಿತ್ತು, ಯಾರಿಗೆ ಓದೋಕ್ಕೆ ಬರಲ್ಲವೋ ಹೇಗೆ ಜೀವಿಸ್ತಾರೆ? ನನಗೆ ಓದುವುದು ಹುಚ್ಚು. ಯಾವುದು ಕಂಡು ಬಂದರೂ ಓದಿಬಿಡುವುದು. ಸಣ್ಣ ಮಗುವಾಗ ತುಂಬ ಕದ್ಕೊಂಡು ಯಾವುದಂದ್ರೆ ಓದುವುದು ಹುಚ್ಚಾಗಿ ಓದುತ್ತಿದ್ದೆ. ನಾನು ಅಂದ್ಕೊಂಡೆ, ಓದುವುದಿಲ್ಲದಿದ್ದರೆ ಬದುಕಕ್ಕೆ ಆಗಲ್ಲ. ಬಟ್ ಎಷ್ಟೋ ಹಳ್ಳಿಯಲ್ಲಿ ಜನರು ಓದೋಕ್ಕೆ ಬರಲ್ಲ. ಅವ್ರ ಓದೋದೇ ಹೇಗಿರುತ್ತಾರೆ? ಅಲ್ಲಿ ಬೋರ್ಡ್ ಮೇಲೆ ಬರೆದಿದ್ದಿದೆ, ಹೇಗೆ ಓದ್ತಾರೆ? ಓದಲ್ಲ. ಯಾವುದು ತೋರಿಸಿದರೆ ಇದು ಏನಿದೆ ಅಂದರೆ ಗೊತ್ತಾಗಲ್ಲ. ಅವ್ರಿಗೆ ತೋರಿಸ್ತಾರೆ, ಇನ್ನೊಬ್ಬರಿಗೆ ಇದು ಏನು ಅಂತ ಅವ್ರಿಗೆ ತೋರಿಸ್ತಾರೆ. ಹಣ ತೋರಿಸಿದರೆ ಇದು ಎಷ್ಟು ಹಣ ಅವ್ರು ಕೊಡ್ತಾರೆ. ಇದು ಎಷ್ಟು ಹಣ? 5 ರೂಪಾಯಿ ಕೊಟ್ಟೆ, ಅದರಲ್ಲಿ ಏನು 50 ರೂಪಾಯಿದು 5 ಕೊಟ್ಟರು, ಎಷ್ಟು ಉಳಿಯುತ್ತದೆ, ಎಷ್ಟು ಬರಬೇಕು ನನಗೆ, ಇದು ಕರೆಕ್ಟಾ ಅಂತ ತೋರಿಸ್ತಾರೆ. ಅಯ್ಯೋ ಪಾಪ, ಇವ್ರಿಗೆ ಇದು ಗೊತ್ತಿಲ್ಲವಾ? ನನಗೆ ಅನಿಸುತ್ತಿದ್ದು, ಹೇಗೆ ಬದುಕುತ್ತಾರೆ? ಇವರಿಗೆ ಲೆಕ್ಕನೇ ಬರಲ್ಲ, ಪೈಸೆ ಲೆಕ್ಕ, ರೂಪಾಯಿ ಲೆಕ್ಕನೇ ಬರಲ್ಲ, ಹೇಗೆ ಹಳ್ಳಿ ಜನರು ಹಾಗೆ ಇರ್ತಾರೆ. ಓದಕ್ಕಾಗದೆ ಹೇಗಿರುತ್ತಾರೆ ಅಂದ್ಕೊಳ್ಳಿ. ಓದುವುದು ಒಂದು ಪವಾಡ ಅಲ್ಲವೇ? ಏನೋ ಇಷ್ಟು ಸಣ್ಣ ಅಕ್ಷರ ಅಂದ್ಕೊಂಡೆ, ಏನೋ ಸಣ್ಣ ಅಕ್ಷರ ಇರುತ್ತದೆ. ಪತ್ರ ಬರುವಾಗ ನನಗೆ ಆಶ್ಚರ್ಯವಾಗ್ತಿತ್ತು. ಎಲ್ಲೋ ಅಲ್ಲಿಂದ ಪತ್ರ ಬರೆದರು, ಅವ್ರು ಯಾರೋ ಬರೆದರು ಪತ್ರ. ನಮ್ಮ ಅಣ್ಣ ಎಲ್ಲೋ ಇದ್ದರು, ದೂರ ಹೈದರಾಬಾದ್ನಲ್ಲಿದ್ದರು. ಅಲ್ಲಿಂದ ಪತ್ರ ಬರೆಯುತ್ತಿದ್ದರು. ಪತ್ರ ಬರೆದರೆ ಅದು ನಾನು ಓದುತ್ತಿದ್ದೆ. ಅಂದ್ಕೊಂಡೆ, ಅಲ್ಲಿದ್ದರಂತೆ 4-6 ದಿವಸ 5 ದಿವಸಕ್ಕೆ ಪತ್ರ ಬಂತು. ನಾನು ಓದಿಬಿಟ್ಟೆ. ಅಲ್ಲಿ ಹಾಗೆ ಆಯಿತು, ಹೀಗಾಯಿತು ಎಲ್ಲ ಹೇಳ್ತಾರೆ. ಅಲ್ಲಿಂದ ಪತ್ರ ಹೇಗೆ ಬಂತು? ಅವರು ಬರೆದಿದ್ದೆಲ್ಲ ನಮ್ಗೆ ಈಗಲೇ ಗೊತ್ತಾಗ್ತಾಯಿದೆ. ಅವರು ಹೇಳಿ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲ ಪವಾಡ ಅನಿಸುತ್ತಿತ್ತು ನನಗೆ. ಪತ್ರ ಅಲ್ಲಿಂದ ಬರುವುದು ಪವಾಡ ಅಲ್ಲವಾ? ಹಾಗೆ ಪ್ರಪಂಚದಲ್ಲಿ ಎಷ್ಟೋ ಪವಾಡಗಳಿವೆ. ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಇಡೀ ಸೃಷ್ಟಿ ಪವಾಡನೇ. ನೀನು ನಾನು ಎಲ್ಲವೂ ಪವಾಡನೇ. ನೀವು ಅಲ್ಲಿಂದ ಬರ್ತೀರಿ, ಪ್ರತಿ ದಿವಸ ನೀವು ಅಲ್ಲಿಂದ ಬಂದು ಇಲ್ಲಿ ಕುಳಿತುಕೊಂಡು ನಾನು ಹೇಳುವುದು, ನೀವು ಕೇಳುವುದು, ಇದು ಹೋಗುವುದು. ಇದೆಲ್ಲ ಏನು ಆಶ್ಚರ್ಯ? ನೀವು ಅಲ್ಲಿಂದ ಏಕೆ ಬರಬೇಕು? ಇದೆಲ್ಲ ಮತ್ತೆ ಏಕೆ? ಇದು ಒಂದು ಪವಾಡನೇ, ಆಶ್ಚರ್ಯ. ಯಾರೋ ಅಲ್ಲಿಂದ ಬರ್ತಾರೆ, ಇಲ್ಲಿ ಕೂತ್ಕೊಳ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಪ್ರಪಂಚ ಏನು ನೋಡಿ, ನೀವೊಂದು ಬೀಜ ನೆಟ್ಟಿರ್ತೀರಿ, ಅದು ಕೆಲವು ದಿವಸಕ್ಕೆ ಏನಾಗ್ತದೆ? ಗಿಡ ಆಗಿಬಿಡ್ತದೆ. ಕೆಲವು ದಿವಸಕ್ಕೆ ಅದು ಬೆಳೆದು ನೋಡುತ್ತಾ ಅಲ್ಲಿ ಊರಿಗೆ ಹೋಗಿ ಬಂದಿದ್ದೀವಿ. 1 ವರ್ಷಕ್ಕೆ ಇಷ್ಟು ಮರ ಆಯಿತು. ಇನ್ನೊಂದು ವರ್ಷ ನೋಡಿದರೆ ಹಣ್ಣುಗಳೇ ಆಯಿತು. ಅರೆ, ಇದು ಆಶ್ಚರ್ಯ. ಒಂದೇ ಬೀಜ ಇತ್ತು, ಏನು ಇಷ್ಟು ದೊಡ್ಡ ಮರ ಆಯಿತು, ಅದಕ್ಕೆ ಬೀಜಗಳಾಯಿತು, ಹಣ್ಣುಗಳಾಯಿತು. ಇದು ಏನು ಆಶ್ಚರ್ಯ? ನೀವು ಮಾಡಿ ನೋಡ್ತೀನಿ. ನೀವು ಮಾಡಿ ಒಂದು ಬೀಜ ಕೊಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಮರ ಮಾಡಿ, ಹಣ್ಣುಗಳು ಮಾಡಿ, ಮರದ ಮಣ್ಣಿನಲ್ಲಿ ಆಗುತ್ತಾ ಇದೆ. ಯಾರು ಹೇಳಿಕೊಟ್ರ ಮಣ್ಣಿಗೆ? ಆ ಗಿಡಕ್ಕೆ ಇಷ್ಟು ತಿಳುವಳಿಕೆ ಇದೆಯಾ?
ಆ ಗಿಡಕ್ಕೆ ಎಷ್ಟು ತಿಳುವಳಿಕೆ ಇದೆಯಾ, ನೀರು ಹಾಕಿದರೆ ಸಾಕು ತಾನೇ ನೀರು ಹಾಕದಿದ್ದರೂ ತಾನೇ ಬೆಳೆಯುತ್ತದೆ. ಬೆಳೆದು ಒಂದು ಮರನೇ ಆಗಿಬಿಟ್ಟು ಅದಕ್ಕೆ ಹಣ್ಣುಗಳು ಬಿಡುತ್ತದೆ. ಆಶ್ಚರ್ಯ, ಇದೆಲ್ಲ ಆಶ್ಚರ್ಯ ಅಲ್ಲವ? ಇದು ಪವಾಡನೇ. ಇಡೀ ಪ್ರಪಂಚ ಪವಾಡ. ಮಳೆ ಆಗುವುದು ಪವಾಡ, ನೀರು ಹರಿಯುವುದು ಪವಾಡ, ಬೆಂಕಿ ಬಿಸಿಯಾಗುವುದು ಪವಾಡ. ಹಸಿವು ಆಗ್ತದೆ, ಏನು ಅದು ಅನ್ನ ತಗೊಂಡು ಹೋಗಿ ಆ ಬೆಂಕಿ ಮೇಲೆ ಹಾಕು, ಅದೇನು ಬೇಯುತ್ತದೆ, ಅದು ಅನ್ನ ಆಗಿಬಿಡ್ತದೆ. ತಿನ್ನುವಷ್ಟು ಅನ್ನ ಆಗುತ್ತದೆ. ಆಶ್ಚರ್ಯ ಅಲ್ಲ? ಆ ಬೆಂಕಿಗೆ ಎಷ್ಟು ಶಕ್ತಿ ಇದೆಯಾ? ಆ ಬೆಂಕಿಗೆ ಏನು ಶಕ್ತಿಯೋ ಏನೋ ಆಶ್ಚರ್ಯ. ಆ ಬೆಂಕಿಗೆ ಅಷ್ಟು ಶಕ್ತಿ ಇದೆ. ಬೆಂಕಿ ನಿಮ್ಮ ಕೈಯಲ್ಲಿದೆ. ಬೆಂಕಿಯೇ ಒಂದು ಪವಾಡ. ಆ ಪವಾಡವನ್ನು ನನಗೆ ಇನ್ನೊಂದು ಅನಿಸುತ್ತಿತ್ತು. ಬೆಂಕಿ ಇಲ್ಲ ಅಂದರೆ ಪೂರ್ವಕಾಲದಲ್ಲಿ ಏನು ಮಾಡುತ್ತಿದ್ದರು? ನೀವು ಅದೇನು ಹೇಳ್ತಾರೆ, ಡಬ್ಬಿಕಿ ಬೆಂಕಿ ಪೆಟ್ಟಿಗೆಗೆ ಮುಂಚೆ ಏನಿರುತ್ತಿತ್ತು, ಒಂದು 2 ಕಲ್ಲುಗಳಿರುತ್ತಿತ್ತು. 2 ಕಲ್ಲುಗಳಲ್ಲಿ ಇಟ್ಟು ಅಲ್ಲಿ ಒಂದು ಹತ್ತಿ ಅಂಥದ್ದು ಒಂದು ಬರುತ್ತಿತ್ತು, ಯಾವುದೇ ಒಂದು ತರಹ ಹತ್ತಿ. ಆ ಹತ್ತಿ ಏನು ಹತ್ತೋ ಮರ್ತು ಹೋದೆ. ಒಂದು ಸ್ವಲ್ಪ ಕಪ್ಪು ಹತ್ತಿ ಇರುತ್ತೆ, ಹತ್ತಿ ಟೈಪೇ ಕಪ್ಪು ಇರುತ್ತಿತ್ತು. ಅದು ಒಂದು ಕಲ್ಲು ಮೇಲೆ ಇಟ್ಟು ಇನ್ನೊಂದು ಇಟ್ಕೊಂಡು ಹೀಗೆ ಹೊಡೆಯುತ್ತಿದ್ದರು. ಹೊಡೆದು ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ ಮನೆಯಲ್ಲಿ ಹೊಡೆದು. ಅದು ಸ್ವಲ್ಪ ಒಂದು ಏನು ಹೇಳ್ತದೆ, ಕಿಡಿ ಆದ ನಂತರ ಅದು ಅದಕ್ಕೆ ಹಾಕುವುದು ಅಥವಾ ಸ್ವಲ್ಪ ಬೀಡಿಕೆ ಆಗೋದು ಅದು ಮಾಡುತ್ತಿದ್ದಾರೆ. ತುಂಬ ಅದೇ ಮಾಡುತ್ತಿದ್ದರು, ಅದೇ ಹಾಕಿ ಮಾಡುತ್ತಿದ್ದಾರೆ. ಅದು ನಾನು ನೋಡುವಾಗ ವಿಚಿತ್ರವಾಗ್ತಿತ್ತು. ಏನೋ ಒಂದು ಸಣ್ಣ ಕಲ್ಲು ಇಟ್ಕೊಳ್ಳೋದು, ಅದು ಜೇಬಿನಲ್ಲಿ ತೆಗೆಯೋದು, ಕಲ್ಲಿಟ್ಕೊಂಡು ಅದಕ್ಕೆ ಹತ್ತಿಬಿಟ್ಟು ಈಗ ಹೊಡೆಯುತ್ತಿದ್ದು. 2-3 ಸಲಕ್ಕೆ ಕಿಡಿ ಆಗೋದು, ಬೆಂಕಿ ಆಗೋದು. ಅದು ಹೋದ ನಂತರ ಈಗ ಅದು ಡಬ್ಬಿ ಬರುತ್ತಿತ್ತು. ಡಬ್ಬಿ ತೊಗೊಂಡು ಬಂದು ನೋಡಿದ್ರೆ ಡಬ್ಬಿ ನೋಡಲಿಕ್ಕೆ ಹೀಗೆ ಇದೆ, ಏನಿಲ್ಲ. ಅದರಲ್ಲಿ ಏನು ಕಡ್ಡಿ ಇದೆ. ಇದು ತೊಗೊಂಡ್ಬಿಟ್ಟು ಹೀಗೆ ಹೊಡೆದ್ರೆ ಬೆಂಕಿ ಆಗೋದು. ಅಯ್ಯೋ, ನನಗೆ ಆಶ್ಚರ್ಯವಾಗ್ತಿತ್ತು. ಆಟ ಹೀಗೆ ಮಾಡಿದ್ರೆ ಆಗೋದೆ. ಅದೇನೋ ಕಲ್ಲಿಗೆ ಇಷ್ಟು ಹೊಡೆಯಬೇಕು, ಕೈಗೆ ಸ್ವಲ್ಪ ಸುಟ್ಟು ಹೋಗ್ತದೆ, ಮಕ್ಕಳು ಬೇಡ ಎಂದು ಹೇಳುತ್ತಿದ್ದಾರೆ. ಯಾಕಂದರೆ ಅವರು ಹಿರಿಯರೇ ಮಾಡ್ತಾರೆ. ಕಲ್ಲು ಮೇಲೆ ಇನ್ನು ಸ್ವಲ್ಪ ಕಲ್ಲೇ ಹೇಳ್ತಾರೆ, ಸ್ವಲ್ಪ ಕಲ್ಲು ಮೇಲೆ ಅದೇನೋ ಇಟ್ಟು ಹೀಗೆ ಹೊಡೆಯುತ್ತಿದ್ದಾರೆ. ಅದು ನಮಗೆ ಹೊಡೆಯೋಕ್ಕೆ ಬರ್ತಿಲ್ಲ, ಹೋದರೆ ಅದು ಕೆಳಗೆ ಬೀಳುತ್ತಿತ್ತು. ನಮಗೆ ಹೊಡೆಯೋಕ್ಕೆ ಮಕ್ಕಳವರಲ್ಲವೇ, ಅವ್ರು ಮಾಡುತ್ತಿದ್ದಾರೆ ಚೆನ್ನಾಗಿ. ಹೀಗೆ ಮಾಡಿಬಿಟ್ಟು ಬೆಂಕಿ ತಯಾರು ಮಾಡಿ. ಆದರೆ ಇದು ಮಾತ್ರ ಈಗ ಬೆಂಕಿ ಕಡ್ಡಿ ನೋಡಿದ್ರೆ ಹೀಗೆ ಮಾಡಿದರೆ ಬೆಂಕಿ ಆಯ್ತವ, ಆಶ್ಚರ್ಯವಾಗ್ತಿತ್ತು ನಮ್ಗೆ. ಅದೇ ನೋಡೋದೇ ಒಂದು ಆಗ್ತದೆ. ಅದು ನೋಡಿ ಹೀಗೆ ಹರಿಯುತ್ತಾ ಇಷ್ಟೆಲ್ಲ ಜ್ವಾಲ ಬರೋದು, ಸ್ವಲ್ಪ ಹೊತ್ತು ಇದ್ದು ಮತ್ತೆ ಹೋಗೋದು. ನಮಗೆ ಇದೊಂದೇ ಪವಾಡ ಅನಿಸುತ್ತಿತ್ತು. ನನಗೆ ಆ ಪವಾಡ ನೋಡಿದ ನಂತರ ಸಾಯಿಬಾಬಾ ಪವಾಡ ಏನು ಅನಿಸಲೇ ಇಲ್ಲ ನನಗೆ. ಅಂದರೆ ಅವರಿಗೆ ಪವಾಡ ಇಲ್ಲ ಎಂದು ನನಗೆ ಅನಿಸುತ್ತಾ ಇಲ್ಲ. ಅವರಿಗೆ ಪವಾಡ ಇದೆ. ಅವರು ಮಹಾತ್ಮರು, ಅವರು ಮಹನೀಯರು, ಸಿದ್ಧಪುರುಷರು, ಅದಾಗಲಿ. ಬಟ್ ನನಗೆ ಅವರಲ್ಲಿರುವ ಪವಾಡ ಪ್ರಕೃತಿಯಲ್ಲಿಯೂ ಕಂಡು ಬರುತ್ತಾ ಇದೆ, ಇಷ್ಟೇ ನಾನು ಹೇಳಿದ್ದು. ಇವರು ಹೇಳ್ತಾರೆ, ಅವ್ರು ನೀವು ಕಡೆಗಣಿಸ್ತಾ ಇದ್ದೀರಿ. ಯಾವಾಗ ಕಡೆಗಣಿಸಿದ್ದೀನಪ್ಪ? ನಾನು ಸಾಯಿಬಾಬಾನು ಬೆಂಕಿ ಕಡ್ಡಿಯಲ್ಲೇ ನೋಡಿದ್ದೀನಿ. ನೀವು ಬೆಂಕಿ ಕಡ್ಡಿಯಲ್ಲಿಲ್ಲ, ಅಲ್ಲೇ ನೋಡಿದ್ದೀರಿ. ನಮಗೆ ಈಗಲೂ ಬೆಂಕಿ ಕಡ್ಡಿಯಲ್ಲಿದೆ. ಬೆಂಕಿ ಕಡ್ಡಿಯಲ್ಲಿದ್ದಾರೆ, ಕಲ್ಲಿನಲ್ಲಿದ್ದಾರೆ, ನೀರಿನಲ್ಲಿದ್ದಾರೆ, ಮಳೆಯಲ್ಲಿದ್ದಾರೆ. ಸಾಯಿಬಾಬಾ ನನಗೆ ಎಲ್ಲ ಕಡೆ ಇದ್ದಾನೆ. ನನಗೆ ಪ್ರತಿ ದಿವಸ ನೋಡ್ತಾನೆ ಇದ್ದೀನಿ ಸಾಯಿಬಾಬಾ. ನೀವು ಒಂದೇ ಕಡೆ ನೋಡಿದ್ದೀನಿ, ನಿಮ್ಮ ಸಾಯಿಬಾಬಾ ಹೋಗಿಬಿಟ್ಟರು. ನಮ್ಮ ಸಾಯಿಬಾಬಾ ಸರ್ವವ್ಯಾಪಕ, ಎಲ್ಲ ಕಡೆ ಇದ್ದಾನೆ ಅಲ್ಲ. ನೀವು ಕಡೆಗಣಿಸ್ತೀವಿ ಎಂದು ಏನು ಮಾತದು? ನಾನು ಹೇಳಿದ್ದವ್ರಿಗೆ ಅರ್ಥವೇ ಆಗ್ತಾಯಿಲ್ಲ. ಏನೋ ನನ್ನನ್ನು ಬೈಯುತ್ತಾರೆ, ಏನೇನು ಮಾತಾಡ್ತಾ ಇದ್ದಾನೆ, ಹೀಗೆ ನೋಡಿ ಅವ್ರ ನಂಬಿಕೆ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಏನು ಮಾಡೋದು? ನಾನು ಹೇಳಿದ್ದವ್ರಿಗೆ ಅರ್ಥವೇ ಆಗ್ತಾಯಿಲ್ಲ. ಈ ಸೆಲ್ಫೋನ್ ಅಲ್ಲವಾ, ಇದೆಲ್ಲವೂ ಪವಾಡಗಳು ಇಡೀ ಜೀವನದಲ್ಲಿವೆ. ಇಡೀ ಜೀವನ ಪವಾಡ, ಕ್ಷಣವೂ ಪವಾಡ. ಈ ಉಸಿರು ನಡೆಯುತ್ತಾ ಇದೆ, ಗಾಳಿ ಅಲ್ಲವೇ? ಈ ಉಸಿರು ಹೊರಗೆ ಹೋಗಿ ಅಲ್ಲೇ ಇರಲ್ಲ ಏಕೆ? ಮತ್ತೆ ತಾನೇ ಒಳಗೆ ಬರುತ್ತದೆ ಏಕೆ? ಉಸಿರು ತಾನೇ ಒಳಗೆ ಏಕೆ ಬರುತ್ತದೆ? ಯಾರು ಮಾಡಿದ್ದಾನೆ? ನೀವು ನೋಡಿದ್ದೀರಿ? ಸುಮ್ಮನೆ ಕೂತಿದ್ದರೆ ತಾನೇ ಉಸಿರು ಬಂದು ಒಳಗೆ ಹೋಗ್ತದೆ. ಯಾರು ಮಾಡ್ತಾ ಇದ್ದಾರಪ್ಪ? ಸುಮ್ಮನೆ ಮತ್ತೆ ತಾನೇ ಹೊರಗೆ ಹೋಗ್ತದೆ. ಈ ಉಸಿರಿನಿಂದಲೇ ಬದುಕುತ್ತಾ ಇದೆ. ಉಸಿರು ನಿಂತು ಹೋದರೆ ಹೋಗಬಹುದಿತ್ತು, మరి ಏಕೆ ನಿಂತು ಹೋಗ್ತಾ ಇಲ್ಲ? ಗೊತ್ತಿಲ್ಲ. ಅದೇ ಪವಾಡ ಯಾರಿದೆ? ನೀನೇ ಪವಾಡ. ನಿಮಗಿಂತ ದೊಡ್ಡ ಸಾಯಿಬಾಬಾ ಇದ್ದಾನ? ನೀವೇ ಎಲ್ಲರಿಗಿಂತ ದೊಡ್ಡ ಸಾಯಿಬಾಬಾ. ನೀವೆಲ್ಲರೂ ಸಾಯಿಬಾಬಾನೇ, ಇದಕ್ಕಿಂತ ದೊಡ್ಡ ಸಾಯಿಬಾಬಾ ಬೇಕಾ? ಅಂದರೆ ಪ್ರಪಂಚದಲ್ಲಿರುವ ಪ್ರತಿ ವಸ್ತುವು ಭಗವಂತನ ಲೀಲೆ, ಭಗವಂತನ ಶಕ್ತಿ. ಭಗವಂತ ಸರ್ವವ್ಯಾಪಕನಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ತನ್ನ ಶಕ್ತಿ, ತನ್ನ ಪವಾಡನೇ ಇಟ್ಟ. ಪ್ರತಿಯೊಂದು ಪವಾಡನೇ. ಪವಾಡ ಇಲ್ಲದ ಯಾವುದು ಹೇಳಿ? ಮರ ಗಿಡಗಳು ಬೆಳೆಯುತ್ತವೆ, ಹಣ್ಣುಗಳಾಗ್ತವೆ. ಮನುಷ್ಯರು ಬೆಳೆಯುತ್ತಾರೆ ನೋಡಿ. ಮನುಷ್ಯರು ತಾಯಿ ಹೊಟ್ಟೆಯಲ್ಲಿ ಅವರು 9 ತಿಂಗಳು ಅಲ್ಲೇ ಇಟ್ಟು ಅವರು, ನಾನು ಅಂದ್ಕೊಂಡೆ ಅಲ್ಲಿದ್ದರೆ ಉಸಿರು ಹೇಗೆ ತಗೊಳ್ತಾನೆ, ಅವರು ಸತ್ತು ಹೋಗಲ್ಲವಾ ಎಂದು ಹೇಳ್ತಾರೆ. ಮತ್ತು ಹೊರಗೆ ಬಂದಾಗ ಹೇಗೆ? ಹೊರಗೆ ಬಂದಾಗನೂ ಮತ್ತೆ ಉಸಿರು ಶುರು ಮಾಡ್ತಾನಂತೆ. ಮತ್ತು ಅಲ್ಲೇ ಇರುವಾಗ ಹೇಗೆ? ಏನೂ ಗೊತ್ತಿಲ್ಲ. మరి ಉಸಿರಿಲ್ಲದೆ ಹೇಗೆ ಬದುಕುತ್ತಾನೆ? ಏನೂ ಗೊತ್ತಿಲ್ಲ. ಅಂದರೆ ಇದೆಲ್ಲ ಪವಾಡನೇ. ಆಶ್ಚರ್ಯ ಅಲ್ಲ? ಹಾಗೆಯೇ
ಏನೋ ಏನೋ ಆಗುತ್ತವೆ, ಎಷ್ಟೋ ಪವಾಡಗಳು ಎಷ್ಟೋ ನೋಡಿದ್ದೀವಿ ಪ್ರಪಂಚದಲ್ಲಿ. ಒಂದು ಕಡೆ ಒಂದು ಕಲ್ಲಿತ್ತು, ಆ ಕಲ್ಲನ್ನು ಒಡೆದು ಹಾಕಿದ್ದರೆ ಏನೋ ಮಾಡಿದ್ದೀವಿ, ಏನೋ ಒಡೆದು ಹಾಕಿದ್ದರೆ ಒಳಗಿನಿಂದ ಒಂದು ಕಪ್ಪೆ ಬಂತು. ನನಗನ್ಸಿತ್ತು ಕಲ್ಲಿನ ಒಳಗೆ ಕಪ್ಪೆ ಹೇಗಿತ್ತು? ಭೂಮಿ ಆಗಿದರೆ ಅದರಿಂದ ಕಪ್ಪೆ ಬಂತು. ಭೂಮಿ ಒಳಗೆ ಕಪ್ಪ ಹೇಗಿತ್ತು? ಕಪ್ಪೆ ಹೇಳ್ತಾರೆ, ಆ ಕಪ್ಪೆ ಭೂಮಿ ಒಳಗೆ ಇತ್ತು. ಆ ಭೂಮಿ ಅಗದರೆ ಅದರಿಂದ ಕಪ್ಪೆ ಬಂತು. ಹಳ್ಳಿಯಲ್ಲಿ ಇಂಥದ್ದೇನೇನೋ ಮಾಡುತ್ತಿದ್ದೀವಿ ನಾವು, ಮಾಡಿದ್ರೆ ಏನೋ ಕಪ್ಪೆ ಬರ್ತದೆ, ನಾವೆಲ್ಲ ಹೆದರ್ಕೊಂಡು ಹೊರಗೆ ಹೋಗ್ತೀವಿ, ಓಡಿ ಹೋಗ್ತಿದ್ವಿ. ಮತ್ತು ಆಶ್ಚರ್ಯವಾಯಿತು ನಮಗೆ, ಕಪ್ಪೆ ಅಲ್ಲಿ ಒಳಗೆ ಹೇಗಿಟ್ಟರೆ ಅದು ಹೇಗೆ ಬದುಕಿತ್ತು ಇಷ್ಟು ದಿವಸ? ಹಾಗಾದರೆ ಬಿಟ್ಟರೆ ಹೊರಗೆ ಹೇಗೆ ಬಂತು? ನಾನು ಇವರು ಹೇಳ್ತಾರೆ ಅಲ್ಲಿ ಹೋಗಿ ಪುಟ್ಟಪರ್ತಿಗೆ ಹೋಗೋದು ಏಕಪ್ಪ, ನಮ್ಮ ಮನೆಯಲ್ಲಿ ಪ್ರತಿ ದಿವಸ ಪವಾಡನೇ ಆಗ್ತಾಯಿದೆ. ಪ್ರತಿ ದಿವಸ ಪವಾಡನೇ, ಭೂಮಿಯಾಗಿ ಕಪ್ಪೆ ಬರ್ತಾಯಿದೆ. ಭೂಮಿ ಆಗಿದ್ರೆ ನೀರು ಬರ್ತಿತ್ತು ಕೆಲವೊಮ್ಮೆ. ನಾವೇನೋ ಸುಮ್ಮನೆ ಏನೋ ಮಕ್ಕಳು ಏನೋ ಆಟ ಮಾಡಿದ್ರೆ ಭೂಮಿ ಆಗೈತಿ, ಅದರಲ್ಲಿ ಸ್ವಲ್ಪ ಇಷ್ಟು ಒಳಗೆ ಹೋದ್ರೆ ನೀರು ಬರ್ತಿತ್ತು. ಅಯ್ಯೋ ಭೂಮಿಯಲ್ಲಿ ನೀರು ಬರ್ತಾಯಿದೆ, ನನಗೆ ಬಾವಿ ತಯಾರಾಯಿತು ಅಂದ್ಕೊಂಡಿದ್ದೆ, ನೀರು ಬರ್ತಾಯಿದ್ದಲ್ಲ ಹೊರಗಿನಿಂದ. ಆಶ್ಚರ್ಯವಾಗ್ತದೆ. ಏನೇನೋ ಪವಾಡಗಳು ತುಂಬ ನೋಡಿದ್ದೇವೆ, ಈಗಲೂ ನೋಡಬಹುದು. ಪ್ರಪಂಚವೆಲ್ಲ ಪವಾಡಗಳೇ ಅಲ್ಲವಾ? ಆದ್ದರಿಂದ ಈಗ ನೋಡಿ, ಈ ಕರೆಂಟ್ ಪವಾಡ ಅಲ್ಲವಾ? ಬಲ್ಬ್ ಬಿಟ್ಟರೆ ನೋಡಿ ಎಷ್ಟು ಬೆಳಕು ಬರ್ತಾಯಿದೆ, ಪವಾಡ. ಪ್ರಪಂಚವೆಲ್ಲ ಭಗವಂತ ಪವಾಡಗಳನ್ನೇ ತುಂಬಿಟ್ಟರು. ಇನ್ನೂ ಪವಾಡ ಎಂದು ಆಸೆ ಏಕೆ? ಅದೊಂದು ಮೋಹ. ಪವಾಡ ಬೇಕು ಎನ್ನುವುದು ಮೋಹ. ನಿಮಗೆ ನೋಡುವ ಬುದ್ಧಿ ಇದ್ದರೆ ಪ್ರಪಂಚವೆಲ್ಲ ಪವಾಡ. ಇದೆಲ್ಲ ಭಗವಂತನ ಲೀಲೆ. ಅಲ್ಲೇ ಇಲ್ಲ, ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿಯೂ ಇದೆ. ಇಡೀ ಸೃಷ್ಟಿ ನಮ್ಮನ್ನು ನಾವು ಮಾಡಿಕೊಂಡಿದ್ದೀವ? ನನಗನ್ಸುತ್ತಿತ್ತು ಈ ಕೈ ಕಾಲು ಇದೆಲ್ಲ ಹೇಗೆ ಆಯಿತು? ಯಾರು ಮಾಡಿದ್ದಾರೆ? ನಮ್ಮ ತಾಯಿ ಮಾಡಿದ್ದಾರ? ನನಗೆ 5 ಬೆರಳುಗಳಿರಬೇಕು, ಈ 5 ಇರಬೇಕು, 2 ಕಾಲುಗಳಿರಬೇಕು, 2 ಕಣ್ಣುಗಳಿರಬೇಕು. ಯಾರು ಮಾಡಿದ್ದಾರೆ? ಯಾರೂ ಮಾಡಲಿಲ್ಲ. ತಾಯಿ ಮಾಡಲಿಲ್ಲ, మరి ಯಾರೂ ಮಾಡಲಿಲ್ಲ, ನಾನು ಮಾಡಿಕೊಂಡಿಲ್ಲ. ನನಗೆ 5 ಬೆರಳುಗಳು ಹೇಗೆ ಆಯಿತು? ನನಗೆ ಅನಿಸುತ್ತಿತ್ತು ಇದೆಲ್ಲ ಹೇಗೆ ಆಯಿತು ನನಗೆ? ಈ ಕೈ ಯಾರದು ಅಸಲು? ನನಗೆ ಅನಿಸುತ್ತೆ ಈ ಕೈ ಯಾರದಿದು? ನನಗೆ ಸಣ್ಣವಾಗಿರುವಾಗ ಆಶ್ಚರ್ಯವಾಗ್ತಿತ್ತು. ಈ ಕೈ, ಈ ಬೆರಳು ಇದೆಲ್ಲ ಬಂತೆ, ಇದು ಯಾರು ಮಾಡಿಕೊಟ್ರು? ಎಲ್ಲಿಂದ ಬಂತು? ಇದು ಯಾರದು ಇದು ಕೈ? ನೀವು ಯೋಚನೆ ಮಾಡಿ, ಇದು ಯಾರ್ದು? ಅದು ಗೊತ್ತಿಲ್ಲ, ಏನೋ ಇಲ್ಲಿದೆ ಕೆಲಸ ಮಾಡ್ತಾಯಿದೆ. ಆಶ್ಚರ್ಯ. ಏನೋ ನನಗೆ ಹೀಗೆ ಅನಿಸುತ್ತಿತ್ತು. ಈಗಲೂ ನನಗೆ ಆಶ್ಚರ್ಯವೇ ಆಗ್ತದೆ. ಪ್ರಪಂಚ ಲೀಲ ಯಾರಿಗೂ ಅರ್ಥವಾಗ್ತದೆ? ಯಾರಿಗೂ ಅರ್ಥವಾಗಲ್ಲ. ಇವರು ಪವಾಡಕ್ಕೋಸ್ಕರ ಹುಡುಕ್ತಾ ಹೋಗ್ತಾರೆ. ನನಗೆ ಪವಾಡ ಬಿಟ್ಟು ಏನೂ ಕಂಡು ಬರ್ತಾನೆ ಇಲ್ಲ. ಹೆಜ್ಜೆ ಹೆಜ್ಜೆ ಪವಾಡ ಎಷ್ಟು ನೋಡ್ತಾ ಇದ್ದೀನಿ ಪವಾಡಗಳಂದರೆ, ನೋಡಿ ಇದು ಪವಾಡ ಎಂದು ಹೇಳುವುದೇ ಬಿಟ್ಟೆ. ಅಷ್ಟು ಕಂಡು ಪ್ರತಿ ಕ್ಷಣ ಪವಾಡಗಳೇ ಪವಾಡಗಳು. ಆಶ್ಚರ್ಯ. ಒಂದೊಂದು ಗಿಡಕ್ಕೆ ಹೂಗಳಾಗ್ತವೆ. ಒಂದು ಗಿಡಕ್ಕೆ ಒಂದು ಬಗೆ ಹೂವು, ಇನ್ನೊಂದು ಗಿಡಕ್ಕೆ ಇನ್ನೊಂದು ಬಗೆ ಹೂವು. ಆ ಹೂವಿಗೆ ನೋಡು, ಕಲರ್ ನೋಡು, ಡಿಸೈನ್ ನೋಡು, ಅದಕ್ಕೆ ಎಲೆಗಳು ನೋಡು. ಎಲೆ ನೋಡು, ಒಂದು ಬಗೆ ಎಲೆ ಇರುತ್ತದೆ, ಕೆಲವೊಮ್ಮೆ 2 ಎಲೆಗಳಿರುತ್ತವೆ. ಬಿಲ್ವಕ್ಕೆ 3 ಇರುತ್ತದೆ. ಈ 3 ಯಾರು ಮಾಡಿದ್ದಾರೆ? ಆ 3 ಲೆಕ್ಕ ಹೇಗೆ ಗೊತ್ತದಕ್ಕೆ? ಅದಕ್ಕೆ 1-2 ಬರುತ್ತದಾ? ಶಾಲೆಗೆ ಹೋಗದೆ 1-2 ಲೆಕ್ಕನೇ ಬರಲ್ಲ. ಒಬ್ಬೊಂದು ಆಶ್ರಮದಲ್ಲಿ ಒಂದು ಕೆಲಸಗಾತಿ ಬರುತ್ತಿದ್ದು, ಬಂದಾಗ ಅಲ್ಲಿ ಅವರು ಯಾರೋ ಕೇಳಿದರಂತೆ, ನಿಮ್ಮ ಆಶ್ರಮದಲ್ಲಿ ಎಷ್ಟು ಸ್ವಾಮಿಗಳಿದ್ದಾರೆ ಹೇಳು ಅಂದರೆ, ಒಬ್ಬರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅದಕ್ಕೆ 3 ಎಂದು ಸಂಖ್ಯೆ ಬರಲ್ಲ, ಏಕೆಂದರೆ ಅದು ಅಶಿಕ್ಷಿತ, ಅದಕ್ಕೆ ಬರಲ್ಲ. ಎಷ್ಟಿದ್ದಾರೆ? ಒಬ್ಬ ಸ್ವಾಮಿ ಇದ್ದಾರೆ, ಒಬ್ಬ ದೊಡ್ಡ ಸ್ವಾಮಿ, ಇನ್ನೊಬ್ಬ ಸ್ವಾಮಿ ಇದ್ದಾರೆ. ಅದು 4-5 ಹೇಳು ಅಂದರೆ ಒಂದಿದೆ, ಇನ್ನೊಂದಿದೆ, ಇಷ್ಟೇ ಹೇಳ್ತದೆ. ಅವ್ಳಿಗೆ 5 ಸಂಖ್ಯೆ ಬರಲ್ಲ. ಅಂದ್ಕೊಂಡು 5 ಅದಕ್ಕೆ ಸಂಖ್ಯೆ ಬರಲ್ಲ, ಆದರೂ ಬದುಕುತ್ತಾ ಇದ್ದಾಳೆ. ಹೇಗೆ ಬದುಕುತ್ತಾರೆ ಪ್ರಪಂಚದಲ್ಲಿ? ಎಲ್ಲ ನಡೆಯುತ್ತದೆ. ನೀವು ನೋಡುತ್ತಾ ಹೋದರೆ ಪವಾಡಗಳೇ ಕಂಡು ಬರ್ತವೆ. ಆಶ್ಚರ್ಯ. ಅಂದ್ಕೊಂಡು ಈ 3 ಎಲೆಗಳು ಇನ್ನೊಂದು ಹುಳ ಬಿದ್ದಿತು. ಅದು ಒಂದು ಪವಾಡನೇ. ಅದರಿಂದ ಹೇಗೆ ಏನು ಮಾಡ್ತಾರೆ? ಆಶ್ಚರ್ಯ. ನಿಮ್ಗೆ ಅರ್ಥವೇ ಆಗ್ತಿರಲಿಲ್ಲ. ಒಂದು ಗುಬ್ಬಚ್ಚಿ ನೋಡುತ್ತಿದ್ದೆ. ಹುಟ್ಟಿದ ಮನೆಯಲ್ಲೆಲ್ಲಿ ಗುಬ್ಬಚ್ಚಿಗಳು ತಿರುಗುತ್ತಿತ್ತು ಮನೆಯಲ್ಲೇ. ಆ ಕಾಲದಲ್ಲಿ ಇತ್ತಲ್ಲ. ಆ ಗುಬ್ಬಚ್ಚಿ ಇನ್ನು ಸಣ್ಣದೇ ಬಂದು ಹೀಗೆ ಹಾರುತ್ತಿತ್ತು. ನಾನು ನೋಡ್ತಾ ಇದ್ದೀನಿ, ಆಶ್ಚರ್ಯ. ಅದಕ್ಕೆ ಹೀಗೆ ಹಾರುತ್ತದೆ, ನಾವೇಕೆ ಹಾರಕ್ಕಾಗಲ್ಲ? ಇಷ್ಟು ಸಣ್ಣ ಗುಬ್ಬಚ್ಚಿ ನಮಗಿಂತ ಅದು ಹಾರುತ್ತದೆ. ನಮಗಿಷ್ಟು ದೊಡ್ಡ ಕೈ ಇದ್ದರೂ ಹಾರಕ್ಕಾಗಲ್ಲ.
ಆಶ್ಚರ್ಯ, ಇಷ್ಟೇ ಸಣ್ಣದಿದೆ, ಅದು ಮೇಲಕ್ಕೆ ಹೋಗ್ತದೆ, ಕೆಳಗೆ ಅಷ್ಟು ಮೇಲಕ್ಕೆ ಹೋಗ್ತದೆ. ನನ್ಕೊಂಡೆ ಅದಕ್ಕೆ ಗುಬಚ್ಚಿ ಆಗಿದ್ದರೆ ನಾನು ಮೇಲಕ್ಕೆ ಹೋಗ್ತಿದ್ದೆ ನನಗೆ ಅನಿಸುತ್ತಿತ್ತು, ಕೆಳಗೆ ಬರುತ್ತಿದ್ದೆ. ನಾನು ಹೇಳಿದ್ದೀನಿ ಒಂದು ಸಲ ಅಮ್ಮನ, ನಾನು ಅದಕ್ಕಿಂತ ದೊಡ್ಡನಾಗಿದ್ದೀನಿ, ಇಷ್ಟು ದೊಡ್ಡ ಕೈ ಇದೆ, ನಾನು ಏಕೆ ಹಾರಕ್ಕಾಗಲ್ಲ? ಅವಳು ನಕ್ಕಿದ್ದರೆ ಹೊರತು ಏನು ಉತ್ತರನೇ ಕೊಟ್ಟಿಲ್ಲ. ಅಮ್ಮ ಉತ್ತರ ಕೊಟ್ಟಿಲ್ಲ. ನನ್ನ ಪ್ರಶ್ನೆಗಳು ವಿಚಿತ್ರವಾಗುತ್ತಿತ್ತು. ಅಮ್ಮ ಉತ್ತರ ಕೊಡ್ತಿರಲಿಲ್ಲ, ಕೆಲವು ಕೊಡ್ತೀವಿ, ಕೆಲವು ಕೊಟ್ಟಿಲ್ಲ, ಕೆಲವು ಬೈದಳು ಸುಮ್ಮನೆ, ಏನು ಪ್ರಶ್ನೆ ಅದೇನು ಪ್ರಶ್ನೆ ಎಂದು ಹೇಳಿದ್ರು. ಬಂದು ನನಗೆ ಪ್ರಶ್ನೆ ಬರುತ್ತದೆ, ನಾನೇನು ಮಾಡಲಿ? ಎಲ್ಲ ಪ್ರಶ್ನೆ ನೋಡಿ. ಆ ಗುಬ್ಬಚ್ಚಿ ಏಕೆ ಹಾರುತ್ತದೆ? ಆಶ್ಚರ್ಯ. ಭಗವಂತನ ಲೀಲ ನೋಡಿ, ಏನೇನೋ ಮಾಡಿದ. ಪ್ರತಿಯೊಂದು ವಸ್ತು ಆಶ್ಚರ್ಯ. ಯಾವುದೇ ನೋಡು, ಅದು ನೋಡ್ತಾ ಇದ್ದರೆ ಇಡೀ ಬ್ರಹ್ಮಾಂಡವು ಯಾರಿಗೂ ಅರ್ಥವಾಗಲ್ಲ, ಯಾರ ಬುದ್ಧಿಗೆ ಎಟ್ಕಲ್ಲ. ಇದು ಏನು, ಯಾರು ಮಾಡಿದ್ದಾರೋ, ಹೇಗೆ ಮಾಡಿದ್ದಾರೆ? ಆ ಮರಕ್ಕೆ ಮೂರು ಎಲೆಗಳೆಂದು ಏಕೆ? ನೀವು ಒಂದೊಂದು ಮರ ನೋಡು, ಒಂದೊಂದು ಮರಕ್ಕೆ ಒಂದೊಂದು ಬಗೆ ಇರುತ್ತದೆ. ಇಷ್ಟು ಬಗೆ ಎಲೆಗಳು ಯಾರು ಮಾಡಿದ್ದಾರೆ? ಅಲ್ಲ, ಮೊದಲದು ಏನು ಬಣ್ಣ ಹೇಳ್ತಾರೆ? ಗ್ರೀನ್ಗೆ ಹಸಿರು ಇರುತ್ತದೆ. ಹಸಿರು ನಂತರ ಅದು ಎಲ್ಲೋ ಆಗಿಬಿಡ್ತದೆ. ಎಲ್ಲೋಕ್ಕೆ ಏನು ಅರಿಶಿಣ ಹಳದಿ ಆಗ್ತದೆ. ಹಳದಿ ಆಗಿ ಮತ್ತೆ ಇನ್ನೇನು ಕೆಂಪಾಗಿ ಬಿಡ್ತದೆ ಅಥವಾ ಇನ್ನೇನು ಆಗಿಬಿಡ್ತದೆ. ಈ ಎಲೆ ಹೀಗೇಕೆ ಬದಲಾಯಿಸ್ತದೆ? ಏನೂ ಗೊತ್ತಾಗಲ್ಲ. ಎಲ್ಲ ಆಶ್ಚರ್ಯ. ಅಂದರೆ ಪ್ರಪಂಚವೆಲ್ಲ ನೋಡ್ತಾ ಇರು, ಪವಾಡ ಇಡೀ ಬ್ರಹ್ಮಾಂಡವು ಪ್ರವಾಡನೆ ಮಾಡ್ತಾ ಇದ್ದಾನೆ. ಮನುಷ್ಯರು ಹುಟ್ಟುತ್ತಾರೆ, ಹುಟ್ಟಿದ ನಂತರ ಅವರು ಸತ್ತು ಹೋಗ್ತಾರೆ. ಸತ್ತು ಅಂದರೆ ಎಲ್ಲಿ ಹೋಗ್ತಾರೆ? ಏನಾಗುತ್ತದೆ? ಇಷ್ಟು ನಮ್ಮ ಎದುರಾಗೆ ಮಾತಾಡ್ತಾ ಇದ್ದವನು ಸುಮ್ಮನೆ ನಿಂತು ಹೋದ, ಮಾತಾಡಲ್ಲ. ಏನಾಯಿತು? ಇದೇ ಶವವನ್ನು ನಾವು ಎದುರಾಗಿ ನೋಡಿದ್ದೀವಿ, ಅವರು ಎತ್ಕೊಂಡು ಹೋಗಿ ಅಲ್ಲಿ ಹೋಗಿ ಸುಟ್ಟು ಹಾಕಿಬಿಟ್ರು. ಏನಾಯಿತು ಎಂದು ಮತ್ತೆ ನೋಡಿದ್ದೀನಿ. ಮತ್ತೆ ಮುಂದಿನ ದಿವಸ ಹೋಗಿ ನೋಡಿದರೆ ಎಲ್ಲ ಬೂದಿ ಆಯಿತು. ಅವರು ಎಲ್ಲಿ ಹೋದರು? ಮೊನ್ನೆ ಇದ್ದರು, ಮತ್ತೆ ಇವತ್ತಿಗೆ ಸುಟ್ಟು ಹೋದರು. ಎಲ್ಲಿ ಹೋದರು ಇವರೆಲ್ಲ? ನಾವು ಹಾಗೆ ಆಗ್ತೀವಿ. ಇದೆಲ್ಲ ಹೋಗುತ್ತದೆ, ಮಾತಾಡುವುದೆಲ್ಲ ಮಾತು ನಿಂತು ಹೋಗ್ತದೆ, ಇದನ್ನು ಸುಟ್ಟು ಹಾಕ್ತೀವಿ. మరి ಒಳಗಿನ ಮನುಷ್ಯ ಎಲ್ಲಿ ಹೋಗ್ತಾನೆ? ಏನೋ ಗೊತ್ತಾಗಲ್ಲ. ಇನ್ನು ಸಾಯಿಬಾಬಾ ಏಕಪ್ಪ ಇಲ್ಲೇ ಇಲ್ವಾ? ನೀನೇ ಸಾಯಿಬಾಬಾ, ನಾವೆಲ್ಲರೂ ಸಾಯಿಬಾಬರೇ. ಪ್ರಪಂಚವೆಲ್ಲ ಇದೆ. ಅದರಿಂದ ಅವರು ಇಡೀ ಕ್ಷಣವೂ ವಸ್ತುವು ಅಣುವನ್ನು ಪರಮಾತ್ಮಮಯವಾಗಿ ನೋಡುವುದರಿಂದ ಅವರಿಗೆ ನಿರಂತರವಾಗಿ ಪವಾಡಗಳೇ ಕಂಡು ಬರ್ತವೆ. ಕೆಲವರು ಹುಟ್ಟುತ್ತಾರೆ, ಕೆಲವರು ಇರುತ್ತಾರೆ, ಕೆಲವರು ಪ್ರಾಣ ಹೋಗುವಂಥ ಮರಣ ಹತ್ತಿರಕ್ಕೆ ಹೋಗಿ ವಾಪಸ್ ಬರ್ತಾರೆ ಅಲ್ಲವೇ? ಅವರು ಬದುಕುತ್ತಾರೆ. ಹೋಗಿದ್ದರು ಎಂದು ಹೇಳಿದ ನಂತರ ಬದುಕುತ್ತಾರೆ. ಕೆಲವು ಬದುಕಿದ್ದರು ಏನೇನೋ ಆಗಿಬಿಡ್ತಾರೆ. ನೋಡಿದ ಮಾತಾಡ್ತಾ ಪ್ರಾಣ ಬಿಡ್ತಾರೆ. ಯಾರ ಕೈಯಲ್ಲಿ ಏನು? ಒಂದು ಸಲ ಹೋದರೆ ವಾಪಸ್ ಬರಲ್ಲ, ಏನು ಮಾಡಿದರೂ ಮಾಡೋಕ್ಕಾಗಲ್ಲ. ಆಶ್ಚರ್ಯ. ಎಷ್ಟು ಪವಾಡಗಳೇ, ಎಲ್ಲವೂ ಪವಾಡನೇ ಇದೆಲ್ಲ. ನ ಕಿಂಚಿತ್ ಸಾಧವೋ ಧೀರ ಭಕ್ತ ವಂಚಂಚಪಿ ಮಯಾ ದತ್ಯಂ ಕೈವಲ್ಯಮ ಪುನರ್ಭವಂ. ಪುನರ್ಜನ್ಮರಾಹಿತ್ಯ ಅಂದ್ರೇನು? ಶರೀರ ಬಿಡುತ್ತದೆ, ಅಲ್ಲೇ ಇರುತ್ತಾನೆ. ಏನು ಪ್ರಪಂಚದಲ್ಲಿ ಪರಮಾತ್ಮ ಏನಾದರೂ ಕೊಡತಕ್ಕ ಕೇವಲ ಭಕ್ತಿಯಿಂದ. ಏಕೆಂದರೆ ಭಕ್ತಿ ಮನಸ್ಸಿನಲ್ಲಿರುವ ಪಾಪವನ್ನು ನಾಶ ಮಾಡ್ತದೆ, ಪುಣ್ಯ ಉಂಟು ಮಾಡ್ತದೆ, ಸಂಸ್ಕಾರ ಮಾಡ್ತದೆ, ಶುದ್ಧಿ ಮಾಡ್ತದೆ. ಯೋಗಿಗಳಿಗೆ ಯೋಗ ಸಾಧನ ಮಾಡಿದ್ದರೆ ಮನಸ್ಸಿನಲ್ಲಿ ಏನು ಶಕ್ತಿ ಬರುತ್ತದೋ ಅದರಲ್ಲಿ ಯೋಗಶಕ್ತಿಗಳನ್ನು ಪವಾಡಗಳನ್ನು ಹುಟ್ಟಿಸುವಂಥ ಶಕ್ತಿ ಇದೆ. ನೀವೇನು ಬೇಜಾರು ಮಾಡ್ಕೊಳ್ಳಬೇಡ. ಹಿಮಾಲಯದಲ್ಲಿ ಹೋಗಿ ಅವರೆಲ್ಲ ಕಷ್ಟಪಡ್ತಾರೆ, ತಪಸ್ಸು ಮಾಡ್ತಾರೆ. ನೀವು ತಪಸ್ಸು ಮಾಡಿ. ನೀವು ಎಲ್ಲ ಮನೆಯಲ್ಲಿದ್ದರೂ ತಪಸ್ಸು ಮಾಡಬಹುದು. ಎಷ್ಟೋ ಗೃಹಸ್ಥರಿದ್ದಾರೆ, ಮನೆಯಲ್ಲಿದ್ದು ನಿಮ್ಮ ಮನೆಯ ಕೆಲಸ ಮಾಡಿಕೊಂಡೇ ತಪಸ್ವಿಗಳಾಗಿಬಿಟ್ಟು ಸಿದ್ಧಿಗಳು ಪಡ್ಕೊಂಡರು. ಹೆಂಗಸರಿಗೆ ಇರುತ್ತದೆ ಭಾರತ ದೇಶದಲ್ಲಿ ಸಿದ್ಧಿಗಳು. ಹೆಂಗಸರಿಗೆ ಯಾವ ಬೈಬಲ್ ಕುರಾನ್ನಲ್ಲಿ ಹೆಂಗಸರಿಗೆ ಸಿದ್ಧಿಗಳು ಕಂಡು ಬರಲ್ಲ. ಇಸ್ಲಾಂ ಕ್ರಿಸ್ತು ಇಡೀ ಪ್ರಪಂಚದಲ್ಲೇ ಇಲ್ಲ. ಹೆಂಗಸರಲ್ಲಿ ಸಿದ್ಧಿ ಇರುವುದು ಎಲ್ಲಿ ಅದನ್ನು ನೋಡಿದ್ದಾರೆ? ಇಡೀ ಪ್ರಪಂಚದಲ್ಲಿಲ್ಲ, ಭಾರತ ದೇಶದಲ್ಲೇ ಕಂಡು ಬರುತ್ತದೆ. ಹೆಂಗಸರಿಗೆ ಅವರ ಭಕ್ತಿಯಿಂದ ಏನೋ ತಪಸ್ವಿಗಳಿದ್ದಾರೆ. ಕೇವಲ ಭಕ್ತಿಯಿಂದಲೇ ಎಷ್ಟೋ ಶಕ್ತಿಗಳು, ಸಿದ್ಧಿಗಳು, ದೂರದೃಷ್ಟಿ ಇದೆ, ದೂರದಿಂದ ಕಂಡು ಬರ್ತದೆ. ಹೋಲ್ ಪ್ರಪಂಚದ ಇತರ ಸಾಹಿತ್ಯ ನೋಡಿ, ಯುರೋಪು ಅಮೆರಿಕಾದಲ್ಲಿ ಯಾವ ಸಾಹಿತ್ಯದಲ್ಲಿ ಹೆಂಗಸರಿಗೆ ಈ ಸಿದ್ಧಿಗಳಿವೆ, ದೂರದೃಷ್ಟಿ ಇದೆ, ಅಲ್ಲಿಂದಿದೆ, ಎಲ್ಲಿ ನೋಡಲಿಲ್ಲ. ಇತ್ತೀಚೆಗೆ ನಮ್ಮ ಭಾರತ ದೇಶದ ಮಹನೀಯರೇ ಅಲ್ಲಿಗೆ ಹೋದರು, ಗುರುಗಳು. ಈ ಕೇರಳದಲ್ಲಿ ಅಮೃತಾನಂದಮಯಿ ಮಾಡಿದ್ದರೆ ಅವರು UN ಅವರು ಅಮೆರಿಕ ಅವರು ನೋಡೋಕ್ಕೆ ಬಂದರು. ಅಯ್ಯೋ, ಹೆಂಗಸರಿಗೆ ಒಂದು ಸಾಧುಗಳು, ಒಂದು ಗುರುಗಳಂತೆ ಇವರಿಗೆ ಇಷ್ಟಿಷ್ಟು ಲಕ್ಷಾಂತರ ಜನರು, ಅನುಯಾಯಿಗಳು, ಭಕ್ತರು, ಇವರು ಗುರುಗಳೆಲ್ಲ ಆಧರಿಸ್ತಾರೆ. ಹೆಂಗಸರಿಗೂ ಇರುತ್ತದಾ ಎಂದು ಅವರೆಲ್ಲ ಬಂದ ನೋಡಲಿಕ್ಕೆ. ಹೆಂಗಸರಿಗೆ ಇಷ್ಟು ಇರುತ್ತದೆ? ಈ ಪವಾಡ ಎಲ್ಲ ಕಡೆ ಇರ್ತದೆ, ಯಾರಿಗಾದರೂ ಇರುತ್ತದೆ. ಇದು ಭಾರತ ದೇಶ, ಎಲ್ಲರೂ ಹಾಕ್ತಾರೆ. ಸಿದ್ಧಿಗಳಿವೆಲ್ಲ ಇವೆ.
ಭಕ್ತಿಯಲ್ಲಿ ಅವ್ರಿಗೂ ಭಕ್ತಿ ಇದೆ, ಬಟ್ ಯಾರಿಗೂ ಸಿದ್ಧಿಗಳಿಲ್ಲ. ಹೆಂಗಸರಿಗಂತೂ ಇಲ್ಲವೇ ಇಲ್ಲ ಅವರು ಅವ್ರಿಗೆ ಇಲ್ಲವೇ ಹೇಳ್ತಾರೆ. ಆದ್ದರಿಂದ ಪವಾಡ ಎಂಬುದು ಈ ಪ್ರಕೃತಿಯಲ್ಲಿ ನೋಡಿ, ಇಲ್ಲಿರುವ ಶಕ್ತಿ ಅಲ್ಲಿಲ್ಲ, ಅಲ್ಲಿರುವ ಶಕ್ತಿ ಇನ್ನೊಂದಿನಲ್ಲಿಲ್ಲ ಅಲ್ಲವೇ? ಈ ಪೇಪರ್ನಲ್ಲಿರುವ ಶಕ್ತಿ ಪೇಪರ್ನಲ್ಲಿಲ್ಲ, ಮರಗಿಡದಲ್ಲಿರುತ್ತದೆ. ಗಿಡದಲ್ಲಿರೋದು ಇನ್ನೊಂದು ಗಿಡದಲ್ಲಿರುತ್ತದೆ. ಆ ಗಿಡದಲ್ಲಿರುವುದು ಒಂದು ಪ್ರಾಣಿಯಲ್ಲಿರುತ್ತದೆ. ಪ್ರಾಣಿಗೆ ಮಾತಾಡೋಕ್ಕೆ ಬರಲ್ಲ, ಅದು ಹಾಡುತ್ತದೆ. ಮನುಷ್ಯ ಮಾತಾಡ್ತಾನೆ. ಆ ಕೊಯ್ಲ ಕೂಗುತ್ತದೆ, ಮನುಷ್ಯ ಮಾತಾಡ್ತಾನೆ. ಮನುಷ್ಯ ಮಾತಾಡೋದು, ಪ್ರಾಣಿ ಮಾತಾಡ್ತದೆ. ಯಾವ ಪ್ರಾಣಿ ಆದರೂ ಮಾತಾಡ್ತದೆ ಮನುಷ್ಯ ಬಿಟ್ಟು? ಮರಿದು ಪವಾಡ ಅಲ್ಲವಾ? ಎಷ್ಟೋ ಪವಾಡಗಳಿವೆ, ಅನಂತ ಅಂದರೆ ಇಲ್ಲೇ ಪ್ರಕೃತಿಯಲ್ಲಿ ಒಂದಿನಲ್ಲಿ ಇಲ್ಲದೇ ಇರುವುದು ಇನ್ನೊಂದಿನಲ್ಲಿ ಕಂಡು ಬರ್ತದೆ, ಒಂದಿನಲ್ಲಿ ಇಲ್ಲದ್ದು ಇನ್ನೊಂದಿನಲ್ಲಿ ಕಂಡು ಬರ್ತದೆ. ಹಾಗೆಯೇ ಎಷ್ಟೋ ಇವೆ. ಆದ್ದರಿಂದ ಇಂಥ ಹೀಗೆ ಮಾಡಿ ಏನೋ ವಸ್ತು ಸೃಷ್ಟಿ, ಅದು ಇನ್ನೊಂದು ಬಗೆ ಅಷ್ಟೇ, ಅದು ಪ್ರಕೃತಿ. ನಮ್ಮ ಜನರು, ನಮ್ಮ ಋಷಿಗಳು ಹೇಳಿದ್ದೇನೆಂದರೆ, ಪ್ರಕೃತಿಯಲ್ಲಿ ಅನಂತ ಶಕ್ತಿಗಳಿವೆ. ಕೆಲವು ಶಕ್ತಿಗಳು ಈಗ ಕಂಡು ಬರ್ತಾ ಇವೆ, ಇನ್ನು ಗೊತ್ತಿಲ್ಲದ ಶಕ್ತಿಗಳು ಇನ್ನೂ ಅಡಗಿ ಇವೆ. ಅವು ಮತ್ತೆ ಮತ್ತೆ ಆಗಾಗ ಕಂಡು ಬರ್ತವೆ ಅಷ್ಟೇ. ಅವೆಲ್ಲ ಶಕ್ತಿಗಳು ಸಹಜವೇ. ಪವಾಡ ಎಂದು ಯಾವುದು ಹೇಳ್ತೀರೋ ಆ ಶಕ್ತಿಗಳೆಲ್ಲ ಸಹಜ ಶಕ್ತಿಗಳೇ. ಆದರೆ ಎಲ್ಲರಿಗಿಲ್ಲ, ಕೆಲವರಿಗಿದೆ, ಕೆಲವರಿಗಿಲ್ಲ ಅಷ್ಟೇ. ನಾಯಿಗೆ ನೋಡಿ ವಾಸನೆ ನೋಡಿದರೆ ಗೊತ್ತು ಮಾಡ್ತದೆ. ಒಂದು ಸಲ ವಾಸನೆ ನೋಡಿದರೆ 10 ದಿವಸ ನಂತರ, 1 ವರ್ಷ ನಂತರ ನೆನಪಿಟ್ಕೊಳ್ತದೆ. 1 ವರ್ಷ ಏಕೆ 10 ವರ್ಷ ನಂತರ ನೆನಪಿಟ್ಕೊಳ್ತದೆ. ನಿಮ್ಮ ವಾಸನೆ ನೋಡಿದರೆ ಸಾಕು, 1 ವರ್ಷ ನಂತರ ನೋಡಿದರೆ ಅವ್ರು ಗೊತ್ತಿದ್ದವರು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಪವಾಡ ಅಲ್ಲವಾ? ನಾಯಿಗೆ ಪವಾಡ ಇದೆ. ಪಕ್ಷಿಗೆ ನೋಡಿ ಅಷ್ಟು ದೂರ ಇದ್ದರೆ ಇನ್ನು ಸಣ್ಣ ಹುಳ ಇಲ್ಲಿದ್ದದ್ದು ಇಲ್ಲಿ ಹಾರುತ್ತಿದ್ದ ಹುಳ ಅಲ್ಲಿಂದ ಕಂಡು ಬರ್ತದೆ. ಅಯ್ಯವರ ಕಣ್ಣಿನ ಶಕ್ತಿ ನೋಡು, ಅವರ ಕಣ್ಣಿನ ಶಕ್ತಿ ಅಷ್ಟು ದೂರದಿಂದ. ಅದೇನು ಬೈನಾಕ್ಯುಲರ್ಸ್ ಇಟ್ಕೊಂಡಂತೆ, ಏನದು ಪಕ್ಷಿಗೆ ಬೈನಾಕ್ಯುಲರ್ಸ್ ಇರುತ್ತದೆ. ಬೈನಾಕ್ಯುಲರ್ಸ್ ಅಂದರೆ ಗೊತ್ತಾ? ಏನು ಹೇಳ್ತಾರೆ ಕನ್ನಡದಲ್ಲಿ? ಏನು ಹೇಳ್ತಾರೆ? ದುರ್ಬಿನ್ ಹೇಳ್ತಾರೆ, ದೂರದರ್ಶಿನಿ ಹೇಳ್ತಾರೆ. ದೂರದರ್ಶಿನಿ ಅಂದರೆ ಆ ಪಕ್ಷಿಗಳಿಗೆ ದೂರದರ್ಶಿನಿ ಇದೆ. ಅದೊಂದು ಶಕ್ತಿ. ಅಂದರೆ ಪ್ರಕೃತಿಯಲ್ಲಿ ಎಷ್ಟೋ ಶಕ್ತಿಗಳಿವೆ. ನಾವು ಕೆಲವು ನೋಡಿದ್ದೇವೆ, ಇನ್ನೂ ಇವೆ. ಆಯಾ ಸಾಧನ ಮಾಡಿದ್ದಾಗ ಅದೊಂದು ಅಭಿವ್ಯಕ್ತವಾಗ್ತದೆ. ಅಯ್ಯೋ ಇಷ್ಟು ಬಂತು, ಇನ್ನೂ ಇವೆ, ಇದೇ ಅಲ್ಲ, ಇನ್ನೂ ಇವೆ, ತುಂಬ ಇವೆ, ಅನಂತ ಶಕ್ತಿಗಳಿವೆ. ಇನ್ನೂ ಹೋಗ್ತಾ ಇದ್ದರೆ ಆಗಾಗ ಕೆಲವು ಕಂಡು ಬರ್ತವೆ, ಕೆಲವು ಇನ್ನೂ ಅಡಿಗೆ ಇರುತ್ತವೆ ಅಷ್ಟೇ. ಕೆಲವು ಕಂಡು ಬರುತ್ತವೆ, ಕೆಲವು ಅಡಿಗೆ ಇದೆ. ಆದ್ದರಿಂದ ಪ್ರಪಂಚದಲ್ಲಿರುವ ಶಕ್ತಿಗಳೆಲ್ಲ ಒಂದೇ ದಿವಸ ಮುಗಿಯಿತು ಎಂದು ಹೇಳೋಕ್ಕಾಗಲ್ಲ, ಇನ್ನೂ ತುಂಬ ಇವೆ. ಆಗಾಗ ಕೆಲವರಲ್ಲಿ ಪ್ರಕಟವಾಗುತ್ತವೆ. ಏನಿದೆ, ಸಾಮಾನ್ಯ ಮನುಷ್ಯರಲ್ಲಿಯೂ ಪ್ರಕಟವಾಗ್ತವೆ, ಏನು ಸಾಧನೆ ಇಲ್ಲದವರಲ್ಲಿಯೂ ಕಂಡು ಬರ್ತವೆ. ನಾನು ನೋಡಿದ್ದೀನಲ್ಲ, ಅವ್ರು ಏನು ಸಾಧನೆ ಮಾಡಲಿಲ್ಲ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ದೂರ ವಸ್ತು ನೋಡಿ ಹೇಳ್ತಾನೆ, ಎಲ್ಲಿದೆ ಎಂದು ಹೇಳ್ತಾನೆ, ಯಾರು ಬರ್ತಾ ಇದ್ದಾರೆ ಹೇಳ್ತಾನೆ, ನೀವು ಏನು ಮಾತಾಡಿದ್ದೀವಿ ಎಂದು ಹೇಳ್ತಾನೆ, ನೀವು ಅವ್ರ ಜೊತೆಗೆ ಏನು ಮಾತಾಡಿದ್ದದೆಲ್ಲ ಇಲ್ಲೇ ಕೂತ್ಕೊಂಡು ಹೇಳ್ತಾನೆ. ಆಶ್ಚರ್ಯ ಪಟ್ಕೊಂಡು, ಹೇಗೆ ಗೊತ್ತು? ಏನು ಸಾಧನೆ ಇಲ್ಲ, ಲೌಕಿಕರು ಊರಿನಲ್ಲಿರ್ತಾರೆ. ನಾನು ನೋಡಿದ್ದೇನೆ, ನಾನು ಮಾತಾಡಿದ್ದೇನೆ ಅವರು. ಆಶ್ಚರ್ಯ. ಅಂದರೆ ಇಂಥದ್ದು ಕೆಲವರು ಸಾಧನೆ ಮಾಡಿ ಪಡ್ಕೊಳ್ತಾರೆ, ಕೆಲವರು ಪೂರ್ವಜನ್ಮದಿಂದ ಬರುತ್ತದೆ, ಕೆಲವರಿಗೆ ಪಕ್ಷಿಗಳು ಜನ್ಮತಃ ಬರುತ್ತವೆ, ಕೆಲವು ಪಕ್ಷಿಗಳಿಗೆ ನೋಡಿ ಜನ್ಮತಃ ಇವೆ ಸಿದ್ಧಿಗಳು. ಹಾಗೆ ಬಗೆ ಬಗೆ ಶಕ್ತಿಗಳಿರುತ್ತವೆ. ಇವತ್ತು ಹೇಳಿದ್ದೀನಲ್ಲ, ಅದೇ ಹಾವಾಗಿದ್ದರೆ ಅದರ ಭಕ್ತಿ ಇತ್ತು, ಅದು ಹಾವಾಗಿದ್ದರೆ ಅದು ಬಂದು ಮಾಡುತ್ತೆ. ಈಗಲೂ ಎಷ್ಟೋ ಪ್ರಾಣಿಗಳಿವೆ, ನಾವು ಅದು ರೆಕಾರ್ಡ್ ಮಾಡ್ತಾ ಇಲ್ಲ, ಅಲ್ಲೆಲ್ಲೆಲ್ಲಿ ತುಂಬ ಇರುತ್ತವೆ. ಅಂದರೆ ಎಲ್ಲ ಅಲ್ಲ, ಕೆಲವೇ ಪ್ರಾಣಿಗಳಿಗೆ ಅಷ್ಟು ತಿಳುವಳಿಕೆ ಇರುತ್ತದೆ. ಒಂದು ನಾಯಿಗೆ ಇರುತ್ತದೆ, ಏಕಾದಶಿ ಬಂದರೆ ಅದು ಉಪವಾಸ ಮಾಡಿ. ಅದಕ್ಕೆ ಏಕಾದಶಿ ಹೇಗೆ ಗೊತ್ತು? ಪಂಚಾಂಗ ನೋಡ್ತದೆ, ನಾವು ಹೇಳಿದ್ದರೆ ಅರ್ಥವಾಗ್ತದೆ, ಏನಾಗಲ್ಲ. ಏಕಾದಶಿ ಆದರೆ ಸಾಕತ್ತು ತಿನ್ನಲ್ಲ. ನೀವು ಕರೆದು ಎಲ್ಲ ಹಾಕಿದ್ರೆ ಹತ್ತಿರಕ್ಕೆ ಬರ್ತದೆ, ವಾಸನೆ ನೋಡ್ತದೆ, ಹೋಗಿ ಅಲ್ಲೇ ಕೂತಿರ್ತದೆ. ನೀವು ಎಷ್ಟು ಒಳ್ಳೆ ಅದಕ್ಕಿಷ್ಟವಾಗಿರುವ ಊಟ ಕೊಟ್ಟರೆ ತಿನ್ನಲ್ಲ, ಮತ್ತು ನಾಳೆ ದಿವಸ ತಿಂತದೆ, ದ್ವಾದಶಿ ಆಗಿಬಿಟ್ರೆ ತಿಂತದೆ. ಏನದು? ಮತ್ತು ಏಕಾದಶಿ ನೀವು ಬೇಕಾದರೆ ಪಂಚಾಂಗ ನೋಡ್ಕೊಂಡು ನಿಮ್ಗೆ ಕರೆಕ್ಟಾಗಿರ್ತದೆ ಏಕಾದಶಿ. ಹೇಗೆ ಗೊತ್ತಾಗ್ತದೆ? ಇದೆಲ್ಲ ಪವಾಡ ಅಲ್ಲ, ಅದು ಭಕ್ತಿ. ಆದ್ದರಿಂದ ಭಕ್ತಿ ಇದ್ದರೆ ಯೋಗಿಗಳು ಹೇಗೆ ಸಾಧನ ಮಾಡಿಕೊಂಡರೋ ಹಾಗೆಯೇ ಭಕ್ತಿಯೂ ಒಂದು ಯೋಗ ಸಾಧನವೇ. ಪ್ರೇಮದಿಂದ, ಏಕಾಗ್ರತದಿಂದ, ಸರ್ವ ಸಮರ್ಪಣ ಭಾವದಿಂದ ಮಾಡಿ, ಅದೇ ನಿಮ್ಮನ್ನು ಸಿದ್ಧಿ ಮಾಡಿ. ಅದಕ್ಕೋಸ್ಕರ ಭಾರತ ದೇಶದ ವೈಶಿಷ್ಟ್ಯ ಏನೆಂದರೆ, ನೀವು ಎಲ್ಲೇ ಇರು, ಯಾವ ಉದ್ಯೋಗನೇ ಮಾಡು, ಯಾವ ಮನೆಯಲ್ಲಿರು, ಯಾವುದೇ ಮಾಡ್ಕೊ, ಅದೇ ಭಕ್ತಿಯಿಂದ ಮಾಡ್ಕೊ, ಅದೇ ನಿನಗೆ ಸಾಧನೆ ಆಗ್ತದೆ. ಕೆಲವೊಮ್ಮೆ ಸಿದ್ಧಿ ಬರಬಹುದು, ಭಕ್ತಿ ಬರಬಹುದು, ಭಗವಂತನ ದರ್ಶನ ಆಗಬಹುದು, ಏನೇನೋ ಆಗಬಹುದು. ಏನಾಗ್ತದೋ ಗೊತ್ತಿಲ್ಲ, ಅದು ಭಗವಂತನ ಒಬ್ಬೊಬ್ಬನಿಗೆ ಒಂದೊಂದು ಬಗೆಯಾದ ಶಕ್ತಿ ಕೊಡ್ತಾನೆ. ನೀವಿರುವ ಜಾಗದಲ್ಲೇ ಶ್ರದ್ಧಾ ಭಕ್ತಿಯಿಂದ ಸರ್ವ ಸಮರ್ಪಣ ಮಾಡಿ ಸಾಧನೆ ಮಾಡ್ತಾಯಿರಿ. ಒಂದು 5 ವರ್ಷ ಮಾಡಿ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿದ್ಧಿ ಬಂದುಬಿಡ್ತದೆ.
5 ವರ್ಷ ಪೂರ್ಣ ಭಕ್ತಿಯಿಂದ ಸಮರ್ಪಣೆ ಮಾಡಿ ಆಗಿದ್ದೆಲ್ಲ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡುವುದು ಬೈಯು ಮಾಡುವುದು ಮಾಡಬೇಡ. ಅದೊಂದು ದೊಡ್ಡ ವಿಷಯ. ಸಿಟ್ಟು ಮಾಡಿ ಬೈದರೆ ಶಕ್ತಿ, ನೀವು ಮಾಡಿರುವ ತಪಸ್ಸಿನ ಶಕ್ತಿ ಎಲ್ಲ ಹೋಗ್ತದೆ. ನೀವು 3 ತಿಂಗಳು 6 ತಿಂಗಳು 1 ವರ್ಷ ಮಾಡಿರುವ ತಪಸ್ಸು ಒಂದು ಕ್ಷಣಕ್ಕೆ ಹೋಗುತ್ತದೆ. ಬೈದು ಬಿಟ್ಟು ಸಿಟ್ಟು ಮಾಡ್ಕೋ ಹೋಗುತ್ತದೆ. ಸಿಟ್ಟು ಮಾಡದೆ ಎಷ್ಟು ಕಷ್ಟ ಬರಲಿ, ಎಷ್ಟು ಅನ್ಯಾಯ ಬರಲಿ, ಅವ್ರಿಗೆ ಸ್ವಲ್ಪ ಬೇಡ್ಕೋ, ಸಹಿಸ್ಕೋ, ಬೇಡ್ಕೋ, ಹಾಗೆಯೇ ಹೇಳಿ ಸಾಧಿಸ್ಕೋ. ಬಟ್ ಸಿಟ್ಟು ಮಾಡಬೇಡ. ಸಿಟ್ಟು ಮಾಡದಿದ್ದರೆ ಹೋಗುತ್ತದೆ, ಕಷ್ಟ ಆಗ್ತದೆ. ಕಷ್ಟ ಹಾಗೆ ಸಹಿಸ್ಕೋ, ಪರವಾಗಿಲ್ಲ, ಹಾಗೇ ಇರ್ತಾ 1, 2, 3 ವರ್ಷಕ್ಕೆ ನೋಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿದ್ಧಿ ಬರುತ್ತದೆ. ನಿಮಗೆ ಗೊತ್ತಾಗಲ್ಲ, ಏನೋ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ. ನೀವು ಕೆಲವರು ಇರ್ತಾರೆ ಅಂದರೆ ಅವ್ರು ಹೇಳಿದರೆ ಇನ್ನೊಬ್ಬರು ಮಾಡ್ತಾರೆ, ಯಾರೂ ನಿರಾಕರಿಸೋಕ್ಕಾಗಲ್ಲ. ಅವರು ಹೇಳಿದರೆ ಸಾಕು, ಯಾರೇ ಆಗಲ್ಲ ಆಯ್ತೆಂದು ಹೇಳ್ತಾರೆ. ಇನ್ನೊಬ್ಬರು ಹೇಳಿದ್ರೆ ಯಾರು ಮಾಡ್ತಾರೆ ಅಂದರೆ, ಇವರು ಹೇಳಿದರೆ ಇದು ಮಾಡ್ತೀಯಾ ಅಂದರೆ ಅಯ್ಯೋ ಅವಶ್ಯ ಮಾಡ್ತೀನಿ ಅಂದರೆ, ಇವರು ಹೇಳಿದರೆ ಸಾಕು ಮಾಡ್ತಾರೆ. ಇವರ ಬಾಯಿಕ ಶಕ್ತಿ ಇರುತ್ತದೆ, ವಾಕ್ಸಿದ್ಧಿ. ಅವ್ರು ಹೇಳಿದರೆ ಆಗುತ್ತದೆ, ಯಾರಿಗೂ ನಿರಾಕರಿಸೋಕ್ಕಾಗಲ್ಲ. ಇದೇನು ಅಂದರೆ ಅದೇ ಒಂದು ಸಿದ್ಧಿ. ಅವ್ರು ಹೇಳಿದರೆ ಮಾತ್ರ ಯಾರೂ ನಿರಾಕರಿಸಲ್ಲ, ಮಾಡೇ ಮಾಡ್ತಾರೆ. ಇಂಥದ್ದು ಏನೇನೋ ಶಕ್ತಿಗಳು ಬರುತ್ತವೆ. ಅಂದರೆ ನೀವು ಒಂದು ನಿರಂತರವಾಗಿ 1-2 ವರ್ಷ 3 ವರ್ಷ ಏಕಾಗ್ರ ಭಾವದಿಂದ, ಭಕ್ತಿ ಭಾವದಿಂದ ಮಾಡ್ತಾಯಿರಿ, ಯಾವುದೇ ಒಂದು ಶಕ್ತಿ, ಯಾವುದೇ ಒಂದು ಸಿದ್ಧಿ ಬಂದು ಬಿಡ್ತದೆ. ಇದು ಸಾಧನ. ಆದ್ದರಿಂದ ಈ ಸಾಧನಕ್ಕೆ ಯಾರಿಗೆ ಅಡ್ಡಿ ಇಲ್ಲ. ಕೆಲವರು ವೇದಮಂತ್ರ ಓದ್ತಾರೆ, ಕೆಲವರು ಪೂಜೆ ಮಾಡ್ತಾರೆ, ನೀವು ಮಾಡ್ಕೋ. ಅವ್ರು ನೋಡು, ಆ ಕನ್ನಪ್ಪ ಅವರೆಲ್ಲ ನೋಡಿ, ಒಂದು ಮಾಂಸ ಕೊಟ್ಟು ಬಾಯಿಯಲ್ಲಿ ಏನು ಎಂಜಿಲಿ ನೀರು ಹಾಕಿ ಲಿಂಗವನ್ನು ಮಾಡಿದ್ರು, ಅಲ್ಲೇ ಅವ್ರಿಗೆ ಭಗವಂತನ ಲಿಂಗನ ದರ್ಶನವಾಯಿತು ಅವರಿಗೆ. ಕಾಡಿನಲ್ಲಿ ಯಾರು ಅಡ್ಡಿ ಮಾಡ್ತಾರೆ? ಎಲ್ಲೇ ಇಟ್ಕೋ, ನಿಮ್ಮ ಭಕ್ತಿ ಎಲ್ಲಿರ್ತದೆ ಅಲ್ಲಿ ನೀವು ಯಾವುದೇ ಮಾಡ್ಕೋ, ಭಗವಂತ ಅನುಗ್ರಹ ಇರುತ್ತೆ. ಅದರಿಂದ ಭಾರತ ದೇಶಕ್ಕೆ ಅವರಿಗಿದೆ ಇವರಿಗಿಲ್ಲ ಎಂದಿಲ್ಲ, ಎಲ್ಲರೂ ನಿಮ್ಮ ಭಕ್ತಿ ಎಲ್ಲಿರುತ್ತದೋ ಎಲ್ಲ ಭಗವಂತ ಇದ್ದಾನೆ, ಮಾಡ್ಕೋ, ಎಲ್ಲ ಕಡೆ ಇದ್ದಾನೆ, ಯಾರಿಗಡ್ಡಿ ಇಲ್ಲ. ನೀವು ಮಾಡುವುದೇ ಕಡಿಮೆ ಅಷ್ಟೇ, ಮಾಡುವವರು ಬೇಕು. ಮಾಡುವುದಕ್ಕೆ ಏನು ಮಾಡಬೇಕೆಂದು ಚಿಂತೆ ಇಲ್ಲ. ಮಾಡಬೇಕಂದ್ರೆ ಯಾವುದೇ ಒಂದು ದಾರಿ ಸಿಗ್ತದೆ, ಮಾಡ್ಕೋ. ಯಾವುದೇ ನಾಮ, ಯಾವುದೇ ಜಪ ಮಾಡ್ಕೋ, ಆಗುತ್ತದೆ. ಪಾರಾಯಣ ಏದಿದ್ದರೆ ಯಾವುದಿದ್ದರೆ ಅದು ಯಾವುದೇ ಒಂದು ಮಾಡ್ಕೋ, ಸಾಕು, ಆಗುತ್ತದೆ. ಇಷ್ಟು ಅದ್ಭುತವಾದ ನಮ್ಮ ಶಾಸ್ತ್ರಗಳು, ನಮ್ಮ ಋಷಿಗಳು ಎಷ್ಟು ದೊಡ್ಡವರೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಿಮ್ಮಲ್ಲೇ ಶಕ್ತಿ ಇದೆ, ನಿಮ್ಮಲ್ಲೇ ಭಕ್ತಿ ಇದೆ. ನಾವು ಋಷಿಗಳಷ್ಟು ಶಕ್ತಿ ನಿಮ್ಮಲ್ಲಿ ಇದೆ, ನೀವು ಮಾಡ್ಕೊ, ನೀವು ಆಗಿಬಿಡ್ತೀರಿ ಎಂದು ಹೇಳಿಬಿಟ್ರು. ಅವರು ಪ್ರವಾದಿಗಳಲ್ಲ. ನಾನು ಹೇಳಿದ್ದೇ ಆಗಬೇಕು, ಎಲ್ಲರೂ ನನ್ನ ಮಾತೆ ಕೇಳಬೇಕು, ನೀವು ಯಾರೂ ಪ್ರವಾದಿಗಳಾಗಲ್ಲ, ನಾನೊಬ್ಬನೇ ಆಗ್ತೀನಿ ಎಂದು ನಮ್ಮ ಯಾವ ಋಷಿ ಹೇಳಲಿಲ್ಲ. ರಮಣ ಮಹರ್ಷಿ ನಾನೇ ಋಷಿ, ನೀವೆಲ್ಲರೂ ಇಲ್ಲ ಏನು ಹೇಳಲ್ಲ. ನೀವೆಲ್ಲರಲ್ಲಿ ಅದೇ ಇದೆ, ನನ್ನಲ್ಲಿ ಏನು ವಿಶೇಷವಿಲ್ಲ, ನೀವು ಅಷ್ಟಿಲ್ಲ, ಅಲ್ಲಿಂದ ಏಕೆ ಬರ್ತಾ ಇದ್ದೀರಿ ಎಂದು ಹೇಳಿದ್ದಾರೆ. ನನ್ನನ್ನು ಏಕೆ ಬಂದು ನೋಡಲಿಕ್ಕೆ ಏಕೆ ಬರ್ತಾ ಇದ್ದೀರಿ? ನಿಮ್ಮಲ್ಲಿ ಅದೇ ಇದೆ, ನೀವು ಅಲ್ಲೇ ಇದ್ದುಕೊಂಡು ಮಾಡ್ಕೊ, ನಿಮಗಿದೆ ಅಲ್ಲಿ ಬರ್ತದೆ. ನನ್ನನ್ನು ನೋಡಬೇಕಾಗಿಲ್ಲ, ಅವರು ಹೇಳಿದ್ದು. ನೋಡಬೇಕಾಗಿಲ್ಲ, ನೀವು ಇಷ್ಟು ಪಾಪ ಕಷ್ಟಪಟ್ಟು ಅಷ್ಟು ದೂರದಿಂದ ಏಕೆ ಬರ್ತಾ ಇದ್ದೀರಿ? ನಿಮ್ಮಲ್ಲಿ ಅದೇ ಇದೆ, ಅದೇ ಮಾಡ್ಕೊ, ಸಾಕು. ನೀವು ಕಣ್ಣು ಮುಚ್ಕೊ, ನನ್ನಲ್ಲಿದೆ, ಅನ್ನೆಲ್ಲ ಅದೇ ಇದೆ. ಅವ್ರು ಯಾರು ನಾನೇ ಸ್ಪೆಷಲು, ನನ್ನನ್ನೇ ನಮಸ್ಕಾರ ಮಾಡಬೇಕೆಂದು ಯಾರೂ ಹೇಳಲಿ, ಯಾವ ಮಹನೀಯರು ಹೇಳಲಿಲ್ಲ. ನಿಮ್ಮಲ್ಲಿ ಅದೇ ಇದೆ, ನೀವು ಮಾಡುತ್ತಾ ಇಲ್ಲ ಅಷ್ಟೇ. ನಿಮ್ಮ ಮನಸ್ಸು ಚಂಚಲವಾಗಿ ಅಲ್ಲಿ ಹೋಗಿ ಏನೋ ಒಂದು ಕೆಟ್ಟ ಹವ್ಯಾಸಗಳಾಗಿಬಿಟ್ಟಿವೆ. ಆಕರ್ಷಣ, ಅದು ತಿಂತೀವಿ, ಇದು ಅನುಭವಿಸ್ತೀವಿ, ಕೋಪ ಬರುತ್ತದೆ, ಸಿಟ್ಟು ಬರುತ್ತದೆ, ಅಭಿಮಾನ ಅಹಂಕಾರ ಮಾಡ್ಕೊಳ್ತೀವಿ ಅಷ್ಟೇ. ಈ ಅಭಿಮಾನ ಅಹಂಕಾರ ಆಸಕ್ತಿಗಳಿಂದ ಅಡ್ಡಿ ಆಗ್ತಾ ಇದೆ. ಇವುಗಳನ್ನು ನೀವು ತಡೆಗಟ್ಟರೆ ನೀವು ಸಾಧನೆ ಮಾಡಿಕೊಳ್ಳಬಹುದು. ನೀವು ಮಾಡ್ತಾ ಇರೋ ಒಂದು 2, 3, 5 ವರ್ಷಕ್ಕೆ ನಿಮಗೆ ಸಿದ್ಧಿ ಬಂದೇ ಬಿಡ್ತದೆ. ನೋಡ್ಕೊಂಡು ಬೇಕಾದರೆ ಮಾಡಿ ನೋಡಿ, ಎಲ್ಲರಿಗೂ ಬರುತ್ತದೆ, ಯಾರಿಗೂ ಅಡ್ಡಿ ಬೇಕಾಗಿಲ್ಲ. ಭಕ್ತಿ ಎಲ್ಲಿರುತ್ತದೋ ಅದೇ ದೀಕ್ಷಾ. ಭಕ್ತಿಗಿನ್ನು ಬೇರೆ ದೀಕ್ಷಾ ಬೇಕಾಗಿಲ್ಲ. ಭಕ್ತಿ ಇಲ್ಲದವರಿಗೆ ದೀಕ್ಷಾ ಬೇಕಪ್ಪ. ಭಕ್ತಿ ಮೊದಲೇ ಇದ್ದರೆ ಅದೇ ದೀಕ್ಷಾ ಆಯಿತು. ನಿಮಗಿನ್ನೂ ಅಷ್ಟು ದೀಕ್ಷೆ ಬೇಕಂದರೆ ಕನಸಿನಲ್ಲಿ ಭಗವಂತ ಕೊಡ್ತಾನೆ. ಕನಸಿನಲ್ಲಿ ಭಗವಂತ ಕಂಡು ಬಂದು ಹೇಳ್ತಾನೆ. ದೊಡ್ಡವರು ಮಹನೀಯರು ಬಂದು ಹೇಳ್ಕೊಡ್ತಾರೆ ಕನಸಿನಲ್ಲಿ. ಎಷ್ಟೋ ಜನರಿಗೆ ಆಯಿತು. ಇತ್ತೀಚೆಗೆ ಯಾರೋ ಕಂಡು ಬಂದರು, ಮೊನ್ನೆನ ಯಾರೋ ಕನಸಿನಲ್ಲಿ ಯಾರೋ ಒಂದು ಯೋಗಿಗಳೇ ಕಂಡು ಬಂದರು. ಇವರು ಬರ್ತಾನೆ ಇರ್ತಾರೆ, ಏನೇನೋ ಹೇಳ್ತಾರೆ, ನೆನಪಿರಲ್ಲ, ಬಟ್ ಏನೋ ಒಳ್ಳೆಯದೇ ಹೇಳಿದ್ದಾರೆ, ಬರ್ತಾನೆ ಇರ್ತಾರೆ. ಇವು ಮನಸ್ಸು ಇಷ್ಟವಾಗಿದ್ದರೆ ಮನಸ್ಸು ನಿಮ್ಮದು ಏಕಾಗ್ರವು ಭಕ್ತಿಮಯವಾಗಲಿ. ಯಾವುದೋ ಒಂದು ರೂಪವಾಗಿ ಕಂಡು ಬರ್ತಾರೆ, ಕಳಿಸ್ತಾರೆ, ಏನೋ ಒಂದು ಬಗೆಯಾಗಿ ಆಗ್ತದೆ, ಯಾವುದೇ ಒಂದು ಬಗೆಯಾಗಿ. ಏಕೆ ಸಿದ್ಧಿ ಅಂದರೆ ಒಂದೇ ಬಗೆ ಅಲ್ಲ, ಅನೇಕ ಬಗೆ ಇರುತ್ತದೆ. ಅದರಿಂದ ಯಾರಿಗೆ ಅಡ್ಡಿ ಇಲ್ಲ. ಇನ್ನೊಬ್ಬರ ಏಕೆಂದರೆ ಅಡ್ಡಿ ಇಲ್ಲ, ಅಯ್ಯೋ ನಮಗೆ ಮಾಡೋಕ್ಕೆ ಬಿಟ್ಟಿಲ್ಲ ಎಂದು ಇನ್ನೊಬ್ಬರ ಮೇಲೆ ದ್ವೇಷ ಮಾಡುತ್ತಾ ನಿಮ್ಮ ಜೀವನ ವ್ಯರ್ಥ ಮಾಡಿಕೊಳ್ಳಬೇಡಿ. ಭಗವಂತನು ಕೊಟ್ಟಿರುವ ಅಪರೂಪವಾದ ಈ ಮನುಷ್ಯ ಜೀವನ ನಿಮ್ಮ ಕೈಯಲ್ಲಿದೆ. ಏನು ಕೈಯಲ್ಲಿ ಆಗುತ್ತದೋ ಅದು ಮಾಡ್ಕೋ. ನಾಮಜಪ, ಸ್ಮರಣ, ಪಾರಾಯಣ, ಪೂಜಾ ಏನಿದ್ದರೆ, ಪ್ರದಕ್ಷಿಣ ಏನಿಷ್ಟವಿದ್ದರೆ ಮಾಡ್ಕೋ. ಯಾವುದೇ ಒಂದು ಮಾಡ್ಕೋ, ಪೂರ್ಣ ಭಕ್ತಿಯಿಂದ ಮಾಡ್ಕೋ. ಮಾಡ್ತಾನೆ ಇರು. ಒಂದು 5-6 ವರ್ಷಕ್ಕೆ ನಿಮಗೆ ಸಿದ್ಧೆ ಬರ್ತದೆ. ಯಾವುದೇ ಒಂದು ಜೀವನದಲ್ಲಿ ಒಂದು ಪರಿಣಾಮ ಆಗೇ ಆಗ್ತದೆ. ಮಾಡ್ಕೋ ಅಷ್ಟೇ. ಈಗ ಹಿಂದೆ ನೋಡಬೇಡ. ಇನ್ನೊಬ್ಬರ ಮೇಲೆ ಕೋಪ, ದ್ವೇಷ, ಅಹಂಕಾರ ತೋರಿಸಬೇಡ. ಅದೊಂದೇ ಅಡ್ಡಿ.
ಕೋಪ, ಅಹಂಕಾರ, ದ್ವೇಷ ಇವುಗಳೇ ಅಡ್ಡಿ. ಇವುಗಳಿಂದ ನೀವು ಮಾಡಿರುವ ತಪಸ್ಸೆಲ್ಲ ಹೋಗುತ್ತದೆ, ನಾಶವಾಗ್ತಾ ಇದೆ. ಒಂದು ಸಲ ಮಾಡಿದ್ದರೂ ತುಂಬ ನಾಶವಾಗ್ತದೆ. ಏನೂ ಒಂದು ಅಭಿಮಾನ ಬೇಡ, ಅಹಂಕಾರ ಬೇಡ, ವಿನಯದಿಂದ ಇರಿ. ಆಗಿದ್ದೆಲ್ಲ ಸಹಿಸ್ಕೊ. ಅದು ಕಷ್ಟ. ಅದೊಂದು ಮಾಡಿಕೊಂಡರೆ ಅದೇ ನಿಮಗೆ ಸಹನವೇ ಒಂದು ತಪಸ್ಸಾಗಿಬಿಡ್ತದೆ ಗೊತ್ತಾ. ಸುಮ್ಮನೆ ಸಹಿಸ್ಕೊ. ನಡೆದಿದ್ದೆಲ್ಲ ನಡೆಯಲಿ. ಹೇಳು, ಪ್ರೀತಿಯಿಂದ ಹೇಳಿ ನೋಡು. ಒಪ್ಕೊಂಡ್ರೆ ಒಪ್ಕೊಳ್ತಾರೆ, ಕೆಲವೊಮ್ಮೆ ಒಪ್ಪದಿದ್ದರೆ ಹಾಗೆ ಸಹಿಸ್ಕೊ. ಹಾಗೇ ಇರಲಿ, ತಿಂಗಳು ನಡೆಯಲಿ ಪರವಾಗಿಲ್ಲ, ವರ್ಷಗಟ್ಟು ನಡೆಯಲಿ. ಅದೇ ಒಂದು ತಪಸ್ಸಾಗಿಬಿಡ್ತದೆ, ಅದೇ ಒಂದು ಸಿದ್ಧಿ ಆಗಿಬಿಡ್ತದೆ. ನೋಡಿ, ಸಿದ್ಧಿಗೋಸ್ಕರ, ತಪಸ್ಸಿಗೋಸ್ಕರ ಏಕಪ್ಪ ಕಷ್ಟ. ನೀವು ಎಲ್ಲಿದ್ದೀರೋ, ಏನು ಮಾಡ್ತೀರೋ ಅದೇ ಸಾಧನ. ಅದಕ್ಕೆ ಅಡ್ಡಿ ಏನು ಮಾಡ್ತದೋ ಮಾತ್ರ ಬಿಡಿಸ್ಕೊ. ಕೋಪ, ದ್ವೇಷ, ಅಹಂಕಾರ, ಈರ್ಷ್ಯ ಬೇಡ. ಈರ್ಷ್ಯದಿಂದ, ದ್ವೇಷದಿಂದ ಒಂದು ಸಲ ಕೋಪ ಮಾಡಿದರೆ ಸಾಕು. ಸಣ್ಣ ಕೋಪ ಮಾಡಿದ್ದರೂ ನೀವು ವರ್ಷಗಟ್ಟಲೆ ಮಾಡಿರುವ 5 ವರ್ಷದ ತಪಸ್ಸಲ್ಲಿ ನಾಶವಾಗಬೇಕು. ಒಂದು ಕ್ಷಣಕ್ಕೆ ಹೋಗುತ್ತದೆ. ವಿಶ್ವಾಮಿತ್ರ 10,000 ವರ್ಷ ಮಾಡಿಕೊಂಡಿರುವ ತಪಸ್ಸು ಒಂದು ಕೋಪದಿಂದೆಲ್ಲ ಕಳ್ಕೊಂಡು ಬಿಟ್ಟ. ಅದು ಭಯಂಕರವು. ಅವು ಮಾಡದಿದ್ದರೆ 3 ಹೇಳಿದ್ದೀನಲ್ಲ, ದ್ವೇಷ, ಕೋಪ, ಅಹಂಕಾರ, ಈರ್ಷನೂ ಅಷ್ಟೇ. ಇನ್ನು 4 ಮಾಡದೆ ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ನಮಗೆ ಬೇಕಾಗಿದ್ದವರೇ ಮಾಡ್ತಾನೆ. ಚಿಂತೆ ಮಾಡಬೇಡ. ಯಾರು ಅನ್ಯಾಯ ಮಾಡಿದ್ದರೂ ಚಿಂತೆ ಬೇಡ. ಅವರಿದ್ದಾರಲ್ಲ, ಯಾರು ಏನು ಅನ್ಯಾಯ ಮಾಡಿದ್ದರೂ ಇವರಿಲ್ಲವಾ, ಇವರು ನೋಡ್ತಾರೆ. ಇವರು ನಮಗೆ ಬೇಕಾಗಿದ್ದು, ಇವರು ಅನ್ಯಾಯ ಮಾಡಿದ್ದರೆ ಹೋಗಿದ್ದರೂ ಇನ್ನೊಂದು ತಂದು ಕೊಡ್ತಾನೆ. ಏಕೆ? ಇವರಿದ್ದಾರೆ. ನನ್ನ ಭಗವಂತ ನನಗಿದ್ದಾನೆ, ಅವರು ನನ್ನನ್ನು ನೋಡ್ಕೊಳ್ತಾನೆ. ನಿಮ್ಗೆ ಇದಕ್ಕಿಂತ ಹೆಚ್ಚು ಬೇಕಾ? ಅವ್ರು ತೊಗೊಂಡ್ರೆ ತೊಗೊಳ್ಳಲಿ, ಸಿಟ್ಟು ಮಾತ್ರ ಮಾಡಬೇಡ. ಇವರಿದ್ದಾರೆ. ನಿಮಗೆ ಕೊಡುವಂಥ ದೊಡ್ಡ ರಾಶಿ ಸಮುದ್ರ ಹಾಗೆ ಭಗವಂತ ಇದ್ದಾನೆ. ಎಲ್ಲ ಇವರ ಕೈಯಲ್ಲಿ, ಇವರು ನೋಡ್ಕೊಳ್ತಾನೆ. ಇವರನ್ನೇ ನಂಬಿಕೋ. ಮಿಕ್ಕ ಜನರು ಏನು ಅನ್ಯಾಯ ಮಾಡಿದ್ದರು, ಏನು ತೊಂದರೆ ಮಾಡಿದರೂ ಬೇಜಾರು ಮಾಡಬೇಡ. ಹೇಳಿ ನೋಡು, ಪ್ರೀತಿಯಿಂದ ಹೇಳಿ ನೋಡು. ಒಪ್ಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ದರೆ ಆಯಿತು, ಭಗವಂತ ನಿನ್ನದೇ ದಯಾಯಿಂದ ಬಿಡು, ಅವರೇ ಮಾಡ್ತಾನೆ, ಸರಿ ಮಾಡಿಬಿಡ್ತಾನೆ. ಅದೇ ತಂದು ಕೊಡ್ತಾನೆ, ಅಥವಾ ಅದು ಹೋದರೆ ಇನ್ನೊಂದು ತಂದು ಕೊಡ್ತಾನೆ. ಹೇಗಾದರೂ ಭಗವಂತ ಮಾಡ್ತಾನೆ. ಬಟ್ ಇದೇ ನಾನು ಹೇಳಿದನಲ್ಲ, ಈರ್ಷ್ಯ, ದ್ವೇಷ, ಕೋಪ, ಅಹಂಕಾರ, ಈ 4 ಪಕ್ಕಕ್ಕಿಟ್ಟು ಇಕ ಮಾಡ್ತಾನೇ ಇರು. ನಿಮ್ಮ ಜಪ, ಧ್ಯಾಪ, ಪೂಜಾ, ಪಾರಾಯಣ, ಯಾವುದು ಸಾಧನ ಇದ್ದರೆ ಅದು ಮಾಡ್ತಾನೇ ಇರು. ಪ್ರೀತಿಯಿಂದ ಏನೂ ಆಗಲ್ಲ ಅಂದರೆ ಸುಮ್ಮನೆ ಭಕ್ತಿಯಿಂದ ಸೇವಾ. ಗೋಪಿಕರಿಗೆ ಮಂತ್ರನೂ ಬರಲ್ಲ, ಯಾವ ಪಾರಾಯಣ ಮಾಡಲಿ. ಏನು ಪ್ರೀತಿಯಿಂದ ತಮ್ಮ ಕೆಲಸ ಯಾವುದೇ ಮಾಡಿಕೊಳ್ಳಲಿ. ಮನೆ ಕೆಲಸ, ಅಡುಗೆ ಮಾಡುವುದು, ಬಡಿಸುವುದು ಎಲ್ಲ, ಏನು ಹೊಲಗದೇನು ಹಸುಗಳನ್ನು ನೋಡುವುದು, ಹಾಲು ಕರೆಯುವುದು, ಇದೆಲ್ಲ ಭಗವಂತನಿಗೋಸ್ಕರ ಮಾಡ್ತಾಯಿದ್ವಿ. ನಮಗೇನು ಗೊತ್ತಿಲ್ಲ, ನಾವು ಸುಮ್ಮನೆ ಸೇವಕರು, ದಾಸಿಯವರಷ್ಟೇ. ಇದೇ ಪ್ರೇಮ. ಆ ಪ್ರೇಮನೇ ಅವರಿಗೆ ಸಿದ್ಧಿ ಆಯಿತು ಅಷ್ಟೇ. ಪ್ರೇಮ ಒಂದೇ, ಏನೇ ಮಾಡು. ಇದು ನಮ್ಮ ಶಾಸ್ತ್ರ. ಹೇಳಿ, ನಮ್ಮ ಶಾಸ್ತ್ರ ಅಷ್ಟು ಪ್ರಪಂಚದಲ್ಲಿ ಯಾವ ಶಾಸ್ತ್ರ ಆದರೂ ಇದೆಯಾ? ಯಾರಿಗಾದರೂ ಅಡ್ಡಿ ಮಾಡಿತಾ? ಆ ಜಾತಿ ಈ ಜಾತಿ ಅವರು ಕೊಟ್ಟಿಲ್ಲ, ಇವರು ಕೊಟ್ಟಿಲ್ಲ, ಏಕಪ್ಪ ಅನಾವಶ್ಯಕ ದ್ವೇಷ ಮಾಡಿಕೊಂಡು ನಿಮಗೆ ಒಳ್ಳೆಯ ಅವಕಾಶ, ಮನುಷ್ಯ ಜನ್ಮವನ್ನು ವೇಸ್ಟ್ ಮಾಡಿಕೊಳ್ಳೋದು. ಎಲ್ಲರಿಗೆ ಅವಕಾಶ ಇದೆ. ಇನ್ನೊಬ್ಬರ ಕಡೆ ನೋಡುವುದೇ ಬೇಡ. ನಿಮಗೆ ಯಾವುದಿದೆಯೋ ಅದೇ ಮಾಡ್ತಾಯಿದೆ, ಅದೇ ಮಾಡು. ಅಲ್ಲಿಂದಲೇ ಶುರು ಮಾಡು. ಎಲ್ಲಿದ್ದೀಯೋ ಅಲ್ಲೇ ಮಾಡು. ಅದೇ ತಪಸ್ಸು, ಅದೇ ಸಾಧನ ಅಷ್ಟೇ. ಶ್ಲೋಕಗಳು ಎಷ್ಟು ಅದ್ಭುತ ಶ್ಲೋಕಗಳ! ಬಾ ನೋಡಿ. ಸರ್ವಂ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೆಂಜಸ ಸ್ವರ್ಗಾಪವರ್ಗಂ ಮದ್ಧಾಮ ಕಥಂಚಿತ್ ಯದಿ ವಂಚತಿ. ಪೂರ್ವಕಾಲದಲ್ಲಿದ್ದರು ಪಾಪ, ಎಷ್ಟು ಮುಗ್ಧತೆಯಿಂದ, ಭಕ್ತಿಯಿಂದ ನಂಬಿಕೊಂಡು, ಗುರುಗಳು ಹೇಳಿದ ಹಾಗೆ ನಂಬಿಕೊಂಡು ಮಾಡುತ್ತಿದ್ದರು. ಅಬ್ಬಾ, ಏನಿಲ್ಲ ಅಷ್ಟೇ, ಅವರು ಹೇಳಿದ್ದನ್ನು ನಾವು ನಂಬಿತೀವಿ ಅಷ್ಟೇ. ಏನೇ ಆಗಲಿ ಅದೇ ನಂಬಿಕೊಂಡು ಮಾಡ್ತೀವಿ. ಸಾಮಾನ್ಯ ಕೆಲಸಗಾರರು, ಕೂಲಿಗಾರರಿಗೆ ಏನೋ ಸಿದ್ಧಿ, ಏನೋ ಶಕ್ತಿ. ಅವರ ವಿನಯ, ಅವರ ಆದರ, ಅವರ ಭಕ್ತಿ, ಅವರ ಸಹನ ನೋಡಬೇಕು. ಒಬ್ಬೊಬ್ಬರು ತಪಸ್ವಿಗಳ ಹಾಗೆ ಜೀವಿಸಿದ್ದರು, ಮಹಾತ್ಮರ ಹಾಗೆ ಜೀವಿಸಿದ್ದು. ಈ ಕಾಲದಲ್ಲಿ ಹೋಯಿತು. ಬುದ್ಧಿ ಹೆಚ್ಚಾಯಿತೋ ಅಹಂಕಾರ ಹೆಚ್ಚಾಗಿ ಬಿಟ್ಟಿತು, ಶಕ್ತಿ ಎಲ್ಲ ಹೋಯಿತು. ಪೂರ್ವಕಾಲದಲ್ಲಿ ಹಳ್ಳಿ ಜನರು ಅವ್ರಿಗೇನು ಗೊತ್ತಿಲ್ಲ ಅಂದ್ಕೊಳ್ತಾರೆ, ಅವರಿಗೆ ಸಿದ್ಧಿ ಹೆಚ್ಚಿತ್ತು. ಈ ಕಾಲದವರಿಗೆ ಯಾರಿಗಿದೆ? ಯಾರಿಗೇನಿಲ್ಲ. ನ ಕಿಂಚಿತ್ ಸಾಧವೋ ಧೀರಾಹ. ನನ್ನ ಭಕ್ತರು ಸಾಧುಗಳು ಪಾಪ. ಸಾಧು ಅಂದರೆ ಸಾಧು ಸ್ವಭಾವ. ಸಾಧುಗಳೆಂದರೆ ಕಷಾಯ ಹಾಕ್ಕೊಳ್ಳಬೇಕೆಂದೇನಿಲ್ಲ. ಸಾಧು ಸ್ವಭಾವ ಯಾರಿದ್ದರೆ ಅವರೆಲ್ಲರೂ ಸಾಧುಗಳೇ. ಸಾಧುಗಳು, ಸಾಧು ಸ್ವಭಾವ, ಧೀರ. ಏನೇ ಆಗಲಿ ಕಷ್ಟ ಸಹಿಸಿಕೊಳ್ಳುವುದಕ್ಕೆ ಧೈರ್ಯ ಇದೆ ನೋಡಿ. ಎಷ್ಟು ಕಷ್ಟ ಬರಲಿ ಪರವಾಗಿಲ್ಲ, ಎಷ್ಟೋ ಕಷ್ಟ ನೋಡಿದ್ದೀವಿ, ಇದೇನು ಲೆಕ್ಕ ಆಗಲಿ ಅಂತ. ಅವರು ಧೀರಾಹ ಭಕ್ತಾಹ. ಭಗವಂತನ ಹೆಸರು ಕೇಳಿದ್ದರೆ ಸಾಕು, ಬಾ ಪರಮಾನಂದವಾಗುತ್ತದೆ. ವಿನಯದಿಂದ
ಅಂದರೆ ಭಗವಂತ ಮಾಡಿದ್ದು ಒಪ್ಕೊಳ್ತಾರೆ, ಯಾವುದು ಅಡ್ಡಿ ಮಾಡಲ್ಲ. ನಿನಗೆ ಎದುರಾಗಿ ನಾನೆಷ್ಟು ಪ್ರಪಂಚವೆಷ್ಟು, ನೀವು ಏನು ಮಾಡಿದ್ದರೆ ಅದೇ ಆಗಲಿ, ನಿಮ್ಮ ಇಷ್ಟವೇ ಆಗಲಿ, ಬಿಟ್ಟು ಬಿಟ್ಟರು ಭಗವಂತನಿಗೆ. ನೀವು ಏನು ಮಾಡಿದ್ದರೂ ನಾನು ಒಪ್ಕೊಳ್ತೀನಿ, ಒಂದು ಚೂರು ಅಡ್ಡಿ ಮಾಡಲ್ಲ ನಾನು. ಅದೇಕೆ ಇದೇಕೆ ಎಂದು ಹೇಳಲ್ಲ, ಏನು ಮಾಡಿದ್ದರೂ ನಿನಗೆ ಗೊತ್ತು, ನೀವು ಮಾಡಿದ್ದೆಲ್ಲ ನಾನು ಒಪ್ಕೊಳ್ತೀನಿ, ಅದು ಶರಣಾಗತಿ. ಏನಾಗುತ್ತದೋ ಜೀವನದಲ್ಲಿ ನಾನು ಒಪ್ಕೊಳ್ತೀನಿ, ಪ್ರಭು ನಿಮಗೆ ಬಿಟ್ಟೆ. ನಿಮ್ಮ ಇಷ್ಟಕ್ಕಿಂತ ಹೆಚ್ಚಾ ನನ್ನ ಇಷ್ಟ, ನಿಮ್ಮ ಇಷ್ಟ ಆಗಲಿ, ಹೇಗಾದರೆ ಅದೇ ನನಗೆ ಇಷ್ಟ. ಈಗ ನಾನು ಯಾವುದೂ ಅಡ್ಡಿ ಮಾಡಲ್ಲ, ಆಕ್ಷೇಪ ಮಾಡಲ್ಲ. ಇದು ಎಷ್ಟು ಭಕ್ತಿ, ಎಷ್ಟು ಶರಣಾಗತಿ ನೋಡಿ. ನ ಕಿಂಚಿತ್ ಸಾಧವೋ ಧೀರ ಭಕ್ತ ಹೇಕಾಂತಿನೋ ಮಮ ವಾಂಚಂಚಪಿ ಮಯಾ ದತ್ತಂ ಕೈವಲ್ಯಮ ಪುನರ್ಭವಂ. ಇಂಥವರು ಭಗವಂತನಿಗೆ ಸಮರ್ಪಿಸಿ, ನಾನು ನನ್ನದೆಲ್ಲ ಭಗವಂತನಿಗೆ ಬಿಟ್ಟ, ಮನಸ್ಸು ಭಗವಂತನ ಮಯವೇ ಆಯಿತು. ಕಣ್ಣು ತೆಗೆದರೂ ಕಣ್ಣು ಮುಚ್ಚಿದರೂ ಭಗವಂತನ ಪ್ರೀತಿಯಿಂದಲೇ ಪ್ರೇಮದಿಂದಲೇ ಹೃದಯ ತುಂಬಿದೆ. ಅಂಥವರಿಗೆ ನೀವು ಏನು ಕೊಡೋಕ್ಕಾಗ್ತದೆ? ವೈಕುಂಠ ಕೊಡ್ತೀನಿ ಅಂದರೆ ಅದು ಏನು, ಎಲ್ಲಿರುತ್ತದೆ, ಅದರಲ್ಲಿ ಏನಿರುತ್ತದೆ ಹೇಳ್ತಾರೆ. ವೈಕುಂಠದಲ್ಲಿ ಏನಿರುತ್ತದೆ? ಏನೇನು ದಿವ್ಯವಾದ ಮರಗಿಡಗಳಿರುತ್ತವೆ, ಕೋತಿಗಳಿರುತ್ತವೆ, ಇನ್ನೇನು ಪ್ರಾಣಿಗಳಿರುತ್ತವೆ, ಆ ಕೋಗಿಲೆಗಳು ಕೂಗುತ್ತವೆ. ಅದರಲ್ಲಿ ಭಕ್ತಿ ಇರುತ್ತದೆ? ಆ ಭಕ್ತಿ ಇಲ್ಲೇ ಇದೆ. ಅದಕ್ಕೆ ನಮಗೆ ನಾನು ಇಲ್ಲಿ ವೈಕುಂಠಕ್ಕಿಂತ ಹೆಚ್ಚಿನ ಆನಂದವಿದೆ. ಅವರು ವೈಕುಂಠವನ್ನು ಇದ್ದರೆ ಅವರು ಹೇಳ್ತಾರೆ ಅಂದರೆ ಭಗವಂತನೇ ನಿಮ್ಮ ಪ್ರೇಮದಲ್ಲಿ ಮುಳುಗಿ ಆನಂದವಾಗಿದ್ದೀನಿ, ಇನ್ನೊಂದೇಕೆ ಈ ಪ್ರೇಮ ಬಿಡಿಸಿ ಇನ್ನೊಂದು ಕೊಡುವುದೇಕೆ ನಮಗೆ? ಅದು ನಿಮ್ಮದು, ನೀವು ದೊಡ್ಡವರೇ, ನಿಮ್ಮ ಭಕ್ತರು ಬೇಕಾದಷ್ಟಿದ್ದಾರೆ, ವೈಕುಂಠ ಬೇಕನ್ನು ಅವರಿಗೆ ಕೊಡಿ, ನಮಗೆ ಮಾತ್ರ ಅದೇನು ಬೇಡ. ನಿಮ್ಮ ಪ್ರೇಮದಲ್ಲಿ ಮುಳುಗಿರುವುದೇ ನಮಗೆ ಆನಂದ, ಅಷ್ಟೇ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಪ್ಪ? ಆದ್ದರಿಂದ ನನ್ನ ಭಕ್ತರಿಗೆ ನನ್ನ ಭಕ್ತಿಗಿಂತ ಹೆಚ್ಚಾಗಿದ್ದು ಯಾವುದೂ ಇಲ್ಲ, ಆ ಪ್ರೇಮಗಿಂತ ಹೆಚ್ಚಾಗಿದ್ದು ಯಾವುದೂ ಇಲ್ಲ. ಆ ಪ್ರೇಮದಲ್ಲಿ ಮುಳುಗಿ ಈಗ ಅಲ್ಲೇ ಇರ್ತಾರೆ, ಅಷ್ಟೇ. ಇನ್ನು ಯಾವುದವರಿಗೆ ಯೋಚನೆ ಬರಲ್ಲ. ಅಂಥ ಭಕ್ತರು ವೈಕುಂಠವು ಪಾಪ ಕೊಡ್ತೀನಿ ಅಂದರೂ ತಗೊಳ್ಳಲ್ಲ. ಅಂದರೆ ವೈಕುಂಠಕ್ಕಿಂತ ಹೆಚ್ಚಿನದವರ ಹೃದಯದಲ್ಲೇ ಸಿಕ್ಕಿತು. ವೈಕುಂಠಕ್ಕಿಂತ ಹೆಚ್ಚಿನದವರ ಅನುಭವದಲ್ಲಿ ಸಿಕ್ಕಿದಾಗ ವೈಕುಂಠವು ಸಣ್ಣದನಿಸುತ್ತಾ ಇದೆ ಅವರಿಗೆ. ಅಷ್ಟಸಿದ್ಧಿಗಳು ಮಕ್ಕಳ ಆಟ ಅನಿಸುತ್ತದೆ ಅವ್ರಿಗೆ. ಏಕಪ್ಪ ಏನು ಮಾಡ್ಕೊಳ್ಳುವುದೇನೆ ಅಲ್ಲ, ಕಲ್ಲು ಇಲ್ಲಿಂದ ಇಲ್ಲಿಟ್ಟೆ, ಇಲ್ಲಿ ಹೀಗೆ ಮಾಡಿದ್ರೆ ಚಿನ್ನ ಬಂತಂದರೆ, ಹೀಗೆ ಮಾಡಿದ್ರೆ ಇನ್ನೇನು ಬದಿ ಏನು ಮಾಡ್ಕೊಳ್ಳೋದಲ್ಲ, ಬೇಡ ಇಟ್ಕೊಳ್ಳೋದು. ಚಿನ್ನ ಅಂದರೆ ಅವ್ರಿಗೇನು ಕಲ್ಲೇ ಅನಿಸುತ್ತದೆ, ಒಂದು ಸ್ವಲ್ಪ ಶೈನಿಂಗ್ ಕಲ್ಲು, ಅದು ಏನು ಮಾಡ್ಕೊಳ್ತೀವಿ? ಈ ಕಾಲದಲ್ಲಿ ಪೇಂಟಿಂಗ್ ಮಾಡಿದ್ರೆ ಕಲ್ಲುಗಳು ಶೈನಿಂಗ್ ಬರುತ್ತೆ, ಏನು ಮಾಡ್ಕೊಳ್ತೀವಿ ಚಿನ್ನ ಆವಾಗಲೇ. ಅವರ ಭಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನ ಕಿಂಚಿತ್ ಸಾಧವೋ ಧೀರ ಭಕ್ತ ಹ್ಯೇಕಾಂತಿನೋ ಮಮ ವಂಚಂಚಪಿ ಮಯಾ ದತ್ಯಂ ಕೈವಲ್ಯಮ ಪುನರ್ಭವಂ ನೈರಪೇಕ್ಷಂ ಪರಂ ಪ್ರಾಹು. ಯಾವುದು ಬೇಕೇ ಅನಿಸಲ್ಲ. ಏಕೆ? ಆ ಪ್ರೇಮದಲ್ಲಿ ಮುಳುಗಿದ್ದರೆ ಇದಕ್ಕಿಂತ ಹೆಚ್ಚು ಇನ್ನೊಂದು ಯಾವುದು ಹೆಚ್ಚು ಅನಿಸಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚಿನದು. ನೈರಪೇಕ್ಷಂ, ಇನ್ನೊಂದು ಬೇಕೇ ಅನಿಸಲ್ಲ. ಪರಂಪ್ರಾಹುರ್ ನಿಶ್ರೇಯಸಮನಲ್ಪಕಂ, ಇವನು ವೈಕುಂಠವು ಸಣ್ಣದೇ ಆಗುತ್ತದೆ. ತಸ್ಮಾನ್ ನಿರಾಶಿಷೋ ಭಕ್ತಿರ್ ನಿರಪೇಕ್ಷಸ್ಯ ಮೇ ಭವೇತ್. ಅದರಿಂದ ಯಾವುದು ಬೇಡಿಕೊಳ್ಳದೆ, ಯಾವುದು ಬೇಕು ಎಂದನಿಸದೆ ಕೇವಲ ಭಗವದ್ ಭಕ್ತಿಯಲ್ಲೇ ಮುಳುಗಿರುತ್ತಾರೆ. ನಮಯ್ಯೇಕಾಂತ ಭಕ್ತಾನಾಂ ಗುಣದೇಶೋದ್ಭವ ಗುಣ. ಅವರಿಗೆ ಇದು ಗುಣ, ಇದು ದೋಷ, ಇದು ಒಳ್ಳೆಯದು, ಇದು ಕೆಟ್ಟದು, ಇದು ಮಾಡಬೇಕು, ಇದು ಮಾಡಬಾರದು ಯಾರೂ ಹೇಳುವರಿಲ್ಲ, ಹೇಳಬೇಕಾಗೇ ಇಲ್ಲ. ಅವರು ನಿರ್ಮಲ ಹೃದಯದಿಂದ ಯಾವುದು ಮಾಡಬೇಕನ್ನಿಸುತ್ತದೋ ಅವ್ರು ಮಾಡ್ತಾರೆ. ಏನು ಮಾಡಿದ್ದರೂ ಅದು ಕರೆಕ್ಟಾಗಿ ಬರುತ್ತದೆ. ಏಕೆ? ದ್ವೇಷ ಇಲ್ಲ, ಅದರಲ್ಲಿ ಅಭಿಮಾನವಿಲ್ಲ, ಅಹಂಕಾರವಿಲ್ಲ, ದ್ವೇಷವಿಲ್ಲ. ಹೃದಯದಲ್ಲಿ ಆ ಪರಮಾತ್ಮ ಕುಳಿತಿದ್ದಾನೆ, ಅದೇ ಪ್ರೇಮ ಇದೆ. ಆ ಪ್ರೇಮ ಮಾಡಿಸ್ತದೆ, ಏನು ಮಾಡಿಸ್ತದೋ ಅದನ್ನು ಸರಿಯಾಗಿ ನಡೆಯುತ್ತದೆ. ಅವ್ರಿಗೆ ಬೇರೆ ಯೋಚನೆ ಇಲ್ಲ. ನಮ್ಮ ಏಕಾಂತ ಭಕ್ತಾನಾಂ ಗುಣದೋಷೋದ್ಭವ ಗುಣ. ಅವರಿಗೆ ಗುಣದೋಷ ವ್ಯತ್ಯಾಸನೇ ಗೊತ್ತಾಗಲ್ಲ. ಮಗುಕ್ಕೆ ಗುಣದೋಷ ಹೇಳ್ತೀವ, ಅವು ಏನು ಮಾಡಿದರೂ ಸರಿಯಾಗೇ ಇರ್ತದೆ. ಅವ್ರು ಏನು ಮಾಡಿದರೂ ಸರಿ ಹೇಳ್ತೀವಿ, ತಪ್ಪೆಂದು ಯಾರೂ ಹೇಳಲ್ಲ. ಏಕೆ? ಮಗುವಿನಲ್ಲಿ ಇದು ನಾನು ಒಳ್ಳೆಯದು ಮಾಡ್ತಾ ಇದ್ದೀನಿ, ಅವ್ರು ಕೆಟ್ಟ ಮಾಡ್ತಾ ಇದ್ದೀನಿ, ಅವ್ರಿಗೆ ಯೋಚನೆ ಇಲ್ಲ, ಸುಮ್ಮನೆ ಮಾಡ್ತಾನೆ ಅಷ್ಟೆ. ಹಾಗೆ ಎಲ್ಲವೂ ಪರಮಾತ್ಮಮಯವಾಗೇ ಮಾಡ್ತಾನೆ. ಸಾಧೂನಾಂ ಸಮಚಿತ್ತಾನಾಂ ಬುದ್ಧೇಹ ಪರಮಪೇಯುಷಾಂ ಏವಮೇತಾನ್ ಮಯಾದಿಷ್ಟಾನ್ ಅನುತಿಷ್ಠಂತಿ ಮೇ ಪತಃ. ಹೀಗೆ 3 ಹೇಳಿದ್ದೀನಿ. ಮೊದಲು ಕರ್ಮಯೋಗ, ನಂತರ ಜ್ಞಾನಯೋಗ, ಜ್ಞಾನ ಅಂದರೆ ಧ್ಯಾನ ಯೋಗ, ನಂತರ ಭಕ್ತಿಯೋಗ 3 ಹೇಳಿದ್ದೀನಿ. ನನ್ನ ಭಕ್ತರು ಅವರವರ ಭಾವಕ್ಕೆ ಅನುಗುಣವಾಗಿ ಯಾವುದೇ ಒಂದು ಮಾಡಬಹುದು. ಕ್ಷೇಮಂ ವಿಂದಂತಿ ಮತ್ಸ್ಥಾನಂ ಯದ್ಬ್ರಹ್ಮ ಪರಮಂ ವಿದುಹು. ಹೀಗೆ ಪರಮಾತ್ಮ ಪ್ರಾಪ್ತಿಯನ್ನು ಈ 3 ಜನರು ಪರಮಾತ್ಮ ಪ್ರಾಪ್ತಿಯನ್ನು ಹೀಗೆ ಪಡ್ಕೊಳ್ತಾರೆ ಎಂದು ಎಷ್ಟನೆಯದು 20ನೇಯ ಅಧ್ಯಾಯ 20ಧ್ಯಾಯ ಸಮಾಪ್ತ. ಇದು ತುಂಬ ದಿವಸ ನಡೆಯಿತು. ಬೇಗ ಮುಗಿಯಬೇಕೆಂದರೆ ಆಗ್ತಾನೇ ಇಲ್ಲ, ಏನೋ ಬರ್ತಾಯಿದೆ. 21ಧ್ಯಾಯ ಶ್ರೀ ಭಗವಾನ್ ವಾಚ 2 ನಿಮಿಷ ಇದೆ, ಅದರಲ್ಲಿ 1 ನಿಮಿಷವೂ ಇದೆ.
ಇದರಲ್ಲಿ 2 ನಿಮಿಷ ಇದೆ. ಶ್ರೀ ಭಗವಾನ್ ವಾಚ ಏತಾನ್ ಮತ್ಪತೋ ಹಿತ್ವಾ ಭಕ್ತಿಜ್ಞಾನ ಕ್ರಿಯಾತ್ಮಕಾನ್ ಕ್ಷುದ್ರಾನ್ ಕಾಮಾಂಶ್ಚಲೈ ಪ್ರಾಣೈರ್ಜುಷಂತಃ ಸಂಸರಂತಿತೆ. ನಾನು 3 ಸಾಧನಗಳು ಹೇಳಿಕೊಟ್ಟೆ: ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ. ಈ 3 ಸಾಧನಗಳಲ್ಲಿ ಯಾವುದೇ ಒಂದು ಮಾಡಿದ್ದರೆ 3ರಲ್ಲಿಯೂ ಭಗವತ್ ಸಂಬಂಧ ಇದೆ. ಈ 3 ಬಿಟ್ಟು ಲೌಕಿಕವಾದ ಭೋಗಗಳು, ವಸ್ತುಗಳು, ನೆಂಟರು ಇದರಲ್ಲೇ ಯಾರಿರುತ್ತಾರೋ ಪ್ರಾಣೈರ್ಜುಷಂತಃ ಸಂಸರಂತಿತೆ, ಅವರು ಪ್ರಾಣ ಬಿಡುತ್ತಾರೆ, ಮತ್ತೆ ಇನ್ನೊಂದು ಜನ್ಮ ಪಡ್ಕೊಳ್ತಾರೆ, ಮತ್ತೆ ಬಿಡುತ್ತಾರೆ, ಮತ್ತು ಇವರು ಸಂಸಾರದಲ್ಲೇ ಇರುತ್ತಾರೆ. ಸ್ವೇ ಸ್ವೇಧಿಕಾರೇ ಯಾನಿಷ್ಠ ಸಗುಣ ಪರಿಕೀರ್ತಿತಃ ಹಿಂದೆ ಹೇಳಿದ್ದೀನಿ ನೋಡಿ. ಆ ಶ್ಲೋಕ ಮತ್ತೆ ಬಂತು. ಆ ಶ್ಲೋಕ ಶುಕನಿಗೆ ಭಗವಂತ ಹೇಳುವುದು ಶ್ರೀಕೃಷ್ಣ. ಅವರಿಗೆ ಈ ಶ್ಲೋಕ ತುಂಬ ಇಷ್ಟ. ಅದೇ ಶ್ಲೋಕ 2 ಸಲ ಹೇಳ್ತಾ ಇದ್ದಾರೆ ನೋಡಿ. ಸ್ವೇ ಸ್ವೇಧಿಕಾರೇ ಯಾನಿಷ್ಠ ಸಗುಣ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷ ಸ್ಯಾತ್ ಉಭಯೋರೇಷ ನಿಶ್ಚಯ. ಹಿಂದೆ ಬಂತಲ್ಲ, ಅಲ್ಲಿ ಮೊದಲನೆಯ ಲೈನ್ ಪಂಕ್ತಿ ಸರಿಯಾಗಿದೆ, 2ನೇದು ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲವೇ, ಸ್ವಲ್ಪ ಚೇಂಜ್ ಇದೆ. ಇದು ನಾನು ಬರ್ಕೊಳ್ತೀನಿ ಮತ್ತೊಂದು. ಇದು ಸ್ವೇ ಸ್ವೇಧಿಕಾರೇ ಯಾನಿಷ್ಠ ಇಲ್ಲಿ ಬರೆದಿದ್ದೀನ, ಇದೇನಪ್ಪ, ಇಲ್ಲವೇ ಇಲ್ಲ. ಸ್ವೇ ಸ್ವೇಧಿಕಾರೇ ಯಾನಿಷ್ಠ. ಓಕೆ, ಮತ್ತೆ ಬರೆಯೋಣ ಏನಿದೆ. ಇದು ನಿನ್ನೆನೇನು 19/20/26 11/20/26 ಮತ್ತು 21ನಲ್ಲಿ ಇನ್ನೊಂದಿದೆ ನೋಡಿ. 21ನಲ್ಲಿ ಅದೇ ಶ್ಲೋಕ, 2ನೇ ಶ್ಲೋಕ. ಶ್ರೀಕೃಷ್ಣನಿಗೆ ಆ ಶ್ಲೋಕ ತುಂಬ ಇಷ್ಟವಾಯಿತು. ಮತ್ತೊಂದು ಸಲ ಹೇಳ್ತಾ ಇದ್ದಾರೆ ತಾನೇ. ಆಯಿತು. ಸ್ವೇ ಸ್ವೇಧಿಕಾರೇ ಅಂದರೆ ತಮ್ಮ ತಮ್ಮ ಮನಸ್ಸಿನ ಸಂಸ್ಕಾರಕ್ಕೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾದ ಸಾಧನದಲ್ಲಿ ಇಷ್ಟವಾಗ್ತದೆ. ಮಾಡು, ಸಹಜ ರುಚಿ, ಒಳಗಿನಿಂದ ಅದೇ ಪ್ರೇರಣೆ ಬರುತ್ತದೆ. ಒಳಗಿನಿಂದ ಇದು ಮಾಡಬೇಕನ್ನಿಸುತ್ತದೆ, ಮಾಡು. ನಾಮಸ್ಮರಣನ, ಭಜನವ, ಪಾರಾಯಣವ, ಪೂಜವ, ಪುಸ್ತಕನ, ಯಾವುದಿಷ್ಟವೋ ಅದೇ ಮಾಡ್ಕೊ. ಸೇವೆ ಮಾಡುವುದಿಷ್ಟವೋ ಮಾಡು, ಇನ್ನೊಬ್ಬರು ನೋಡಬೇಡ. ಸೇವೆ ಮಾಡುವುದು, ಕೆಲವರು ಹೇಳ್ತಾರೆ ಅಯ್ಯೋ ಇಷ್ಟು ಸೇವೆ ಮಾಡ್ತಾಯಿರು, ಇನ್ನೊಬ್ಬರದ್ದು ನೋಡಬೇಡ, ನಿಮ್ಗೆ ಅದಿಷ್ಟ ಅದು ಮಾಡ್ತಾನೆ. ಯಾವುದು ಮಾಡಬೇಕನ್ನಿಸಿದ್ದರೆ ನಿಮ್ಮ ಭಗವಂತ ನಿಮ್ಮನ್ನು ಮೆಚ್ಚುತ್ತಾನೆ, ನಿಮಗೇನು ತೊಂದರೆ ಇಲ್ಲ. ವಿಪರ್ಯಸ್ತು ದೋಷ ಸ್ಯಾತ್ ಉಭಯೋರೇಷ ನಿಶ್ಚಯ. ನಿಮ್ಮ ಅಧಿಕಾರಕ್ಕೆ ವಿರುದ್ಧವಾದ ಕೆಲಸ ಮಾತ್ರ ಮಾಡಬೇಡ. ಯಾವುದು ನಿಮ್ಮ ಮನಸ್ಸಿಗೆ ಅಧಿಕಾರವಿದೆಯೋ ಅದೇ ಮಾಡು. ಓಕೆ. ಶುದ್ಧಿ ಬರೀ ಶಾಸ್ತ್ರದಲ್ಲಿ ಕೆಲವು ಇದು ಮಡಿ, ಇದು ಮೈಲಿಗೆ, ಇದು ಮಾಡಬೇಕು, ಇದು ಮಾಡಬಾರದು, ಇದು ಒಳ್ಳೆಯದು, ಇದು ಕೆಟ್ಟದು ಎಂದು ಹೇಳ್ತಾರೆ ಅಲ್ಲವೇ. ಈಗ ಹೀಗೆ ಮಾಡಬೇಕು, ಪೂರ್ವಕ್ಕೆ ಮುಖ ಮಾಡಬೇಕು, ಈ ಸೈಡ್ ಮುಖ ಮಾಡಬಾರದು, ಏನಾದರೂ ಪೂಜೆ ಆದರೆ ಏನಾದರೆ ಅಲ್ಲವೇ. ದಕ್ಷಿಣ ಪ್ರದಕ್ಷಿಣ ಮಾಡಬೇಕು, ಏನೇನು ತುಂಬ ನಿಯಮಗಳು ಶಾಸ್ತ್ರದಲ್ಲಿವೆ, ಕರ್ಮ ನಿಯಮಗಳು ಅಲ್ಲವೇ. ಇದು ಬೆಳಗ್ಗೆ ಎಂದರೆ ಪವಿತ್ರ, ಇದು ಸ್ನಾನ ಮಾಡಬೇಕು, ಹೀಗೆ ಮಾಡಬೇಕು, ಈ ಬಟ್ಟೆ ಉಟ್ಕೊಳ್ಳಬೇಕು, ಇದಲ್ಲ, ಇದು ಏನೇನೋ ನಿಯಮಗಳು ಮಾಡಿದ್ದಾರಲ್ಲ. ಈ ನಿಯಮಗಳು ಏಕೆ? ಈ ನಿಯಮಗಳಲ್ಲಿ ಅರ್ಥವೇನು? ಎಲ್ಲ ನಿಯಮಗಳಿಗೆಲ್ಲ ಒಂದು ಕಡೆ ಸೇರಿಸಿಬಿಟ್ಟು ಈ 10 ಶ್ಲೋಕಗಳಲ್ಲಿ ಹೇಳ್ತಾರೆ. ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಶುದ್ಧಿ ವಿಧೀಯೇತೆ. ನಮ್ಮ ಗುರುಗಳ ಮುಖದಿಂದ ಫಸ್ಟ್ ಟೈಮ್ ಈ ಶ್ಲೋಕ ಕೇಳಿದ್ದೀನಿ. ಶುದ್ಧಿ ವಿಧೀಯೇತೆ ಸಮಾನೇಶ್ವಪಿ ವಸ್ತುಷು ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷೌ ಶುಭಾಶುಭೌ ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಚಾನಕ. ಇದೆಲ್ಲ ಏಕೆ? ಧರ್ಮಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ವ್ಯವಹಾರ, ಯಾತ್ರಾರ್ಥ, ಇದಕ್ಕೋಸ್ಕರ. ಚಾನಗ ದರ್ಶಿತೋಯಂ ಮಯಾಚಾರೋ ಧರ್ಮಮುದ್ವಹತಾಂ ಧುರಂ. ಇದು ಹೇಳಿ ಹೇಗೆ ಎನ್ನುವುದು ಮುಂದೆ ಒಂದು ಉದಾಹರಣೆಗಳು ಹೇಳ್ಕೊಡ್ತಾರೆ. ಅದು ನೋಡೋಣ, ನಾಳೆ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಈಗ ಇದಾಗಿಬಿಟ್ರೆ ಏನಿಲ್ಲ, ಇದು ಮುಗಿದು ಬಿಟ್ಟರೆ ಹಿಂಗಷ್ಟೇ. ಯಾವುದೇ ಒಂದು 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 ತಿತಿಕ್ಷು ಭಿಕ್ಷು ಗೀತ ಎಂದು ಒಂದಿದೆ, ಅದು ಒಂದು ಹೇಳ್ತೀನಿ ಹಿಂಗಷ್ಟೇ. ಅದಾದ ನಂತರ ಯದುವಂಶ ಮುಗಿಯುವುದೇ ಅಷ್ಟೇ. ಯದುವಂಶ ಉದ್ಧವ ಬದರಿಕಾಶ್ರಮಕ್ಕೆ ಹೋಗ್ತಾನೆ, ಶ್ರೀಕೃಷ್ಣ ಅವತಾರ ಮುಗಿಯುತ್ತದೆ ಅಷ್ಟೇ. ಆದ ನಂತರ ಈಗ ವಾರ ದಿವಸದಲ್ಲಿ ಅವತಾರ ಮುಗಿಸ್ತದೆ ಅಷ್ಟೇ. ಶ್ರೀಕೃಷ್ಣ ಅವತಾರ ಮುಗಿಯೋದೇ ಹೇಳಿಬಿಡ್ತೀನಿ.